ಮುಸುಕನು ಸರಿಸಿ ಅಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಎಂದಿನಂತೆ ನಮ್ಮ ಇವತ್ತಿನ ವಿಶೇಷ ಅತಿಥಿಗಳು ಸಾಹಿತಿಗಳು, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿಯನ್ನ ಮಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಯಲ್ಲಪ್ಪ ಮಾಳಪ್ಪ ಯಾಕೊಳ್ಳಿ ಅವರು ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ತಮಗೆ. ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ತಾವು. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿಯನ್ನ ಮಾಡ್ತಿದ್ದೀರಿ. ತಮ್ಮ ವಿಚಾರಧಾರೆಗಳನ್ನ ನಾವು ಕೇಳಲೇಬೇಕು. ಅದಕ್ಕೂ ಮುಂಚಿತವಾಗಿ ಇವತ್ತು ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತು: ಯಾರಿಲ್ಲ ದೂರಿನಲ್ಲಿ ಕವಿತೆಯೊಂದೇ ಮಿತ್ರ, ಮರೆತ ಮೇಲೆ ಏನಿದೆ ನೆನಪದೊಂದೇ ಸೂತ್ರ. ಇದನ್ನ ಈ ಸಾಲನ್ನ ನಮಗಾಗಿ ನಿಮಗಾಗಿ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ನೀಡಿದಂತಹ ನಮ್ಮ ಇವತ್ತಿನ ಪ್ರೀತಿಯ ಅತಿಥಿ ಗಣ್ಯರು ಡಾಕ್ಟರ್ ಯಲ್ಲಪ್ಪ ಮಾಳಪ್ಪ ಯಾಕೊಳ್ಳಿ ಅವರು. ಇದರ ಅರ್ಥ ಏನು ಅಂತ ಹೇಳಿ ಇವತ್ತು ಅವರ ದನಿಯಿಂದಲೇ ನಾವು ತಿಳಿದುಕೊಳ್ಬೇಕು. ಸರ್, ಏನು ಈ 2 ಸಾಲಿನ ವಿಶೇಷತೆ, ಏನು ಅರ್ಥ? ಕವಿತೆ ಯಾವತ್ತಿಗೂ ಕೂಡ ನಮ್ಮ ಬದುಕಿನಲ್ಲಿ ಒಬ್ಬ ಸ್ನೇಹಿತನಾಗಿ ಕೆಲಸ ಮಾಡ್ತದೆ ಅನ್ನೋದು ಕವಿಯೊಬ್ಬನ ಭಾವನೆ. ಹಾಗಾಗಿ ನಾವು ಯಾವುದೇ ಒಂದು ದೇಶಕ್ಕೆ ಹೋದರೂ ಕೂಡ, ನಾಡಿಗೆ ಹೋದರೂ ಕೂಡ, ಎಲ್ಲಿ ಪರಿಚಯವಿಲ್ಲವೋ ಅಲ್ಲಿ ನಮ್ಮ ಕವಿತೆ ನಮಗೆ ಮಿತ್ರನಾಗಿ ಕೆಲಸ ಮಾಡ್ತದೆ. ಮೊದಲಿನ ಕಾಲದಿಂದಲೂ ಕೂಡ ಕವಿತೆಯನ್ನು ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತ ಮಾಡುವ, ನಮ್ಮ ನೋವಿಗೆ ದನಿಯಾಗುವ, ನಮ್ಮ ಅಂತರಂಗದ ಸ್ನೇಹಿತನಾಗುವಂತಹ ಒಂದು ಶಕ್ತಿ ಅಂತ ತಿಳಿದುಕೊಂಡು ಬಂದದ್ದು ಸಾಹಿತ್ಯ. ಹಾಗಾಗಿ ಯಾರಿಲ್ಲ ದೂರಿನಲ್ಲಿ ಕವಿತೆಯೊಂದೇ ಮಿತ್ರ. ಮತ್ತೆ ಅನೇಕ ಸಲ ನಮ್ಮನ್ನು ನಂಬಿದಂತಹ ನಮ್ಮ ಬಂಧಗಳು, ನಮ್ಮ ಸ್ನೇಹಗಳು, ನಮ್ಮ ಮಿತ್ರರು ಎಲ್ಲರೂ ನಮ್ಮಿಂದ ದೂರ ಹೋಗ್ತಾರೆ. ಆವಾಗ ನಮಗೆ ಆಸರೆಯಾಗಿ ಉಳಿಯುವುದು, ಅವರನ್ನು ಕುರಿತು ಯೋಚನೆ ಮಾಡಿಸೋದಕ್ಕೂ ನಮಗೆ ನೆನಪೊಂದೇ ಸೂತ್ರ. ಯಾರಿಲ್ಲ ದೂರಿನಲ್ಲಿ ಕವಿತೆ ಒಂದೇ ಮಿತ್ರ, ಆ ಬಂಧಗಳು ಹೋದಾಗ ನೆನಪದೊಂದೇ ಸೂತ್ರ. ನೆನಪಿನ ಮೂಲಕವೇ ನಾವು ಅವರನ್ನು ನಮ್ಮ ಅಂತರಂಗದಲ್ಲಿ ಸ್ಮರಣೆ ಮಾಡ್ತಾ ಇರ್ತೀವಿ ಅನ್ನೋದು ಈ ಸಾಲಿನ ಅರ್ಥ ಮೇಡಮ್. ಓಕೆ, ತುಂಬಾನೇ ಖುಷಿ ಆಯಿತು. ವೀಕ್ಷಕರೇ, ಇದು ಇವತ್ತಿನ ಒಂದೊಳ್ಳೆ ಮಾತು. ಜೊತೆಗೆ ಕವಿಯೇ ಅದರ ಭಾವಾರ್ಥವನ್ನ ತಿಳಿಸ್ಕೊಟ್ಟಿರುವಂತಹ ರೀತಿ. ಬನ್ನಿ ಹಾಗಾದ್ರೆ ಮತ್ತೊಮ್ಮೆ ಅವರಿಗೆ ಪ್ರೀತಿಯ ಸ್ವಾಗತದೊಂದಿಗೆ ಅವ್ರ ಜೊತೆ ಕನ್ನಡ ಸಾಹಿತ್ಯ ಕೃಷಿಯ ಬಗ್ಗೆ, ಜೊತೆಗೆ ಅವರ ವಿಚಾರಧಾರೆಗಳನ್ನ ತಿಳಿಯುವಂತಹ ಪ್ರಯತ್ನ ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಇದೀಗ. ಸರ್, ಹೇಳಿ, ತಮ್ಮ ಕೃಷಿಯ ಬಗ್ಗೆ, ಸಾಹಿತ್ಯ ಕೃಷಿಯ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ, ತಮ್ಮ ಕೆಲಸದ ವೃತ್ತಿಯ ಬಗ್ಗೆಯೂ ನಾವು ಕೇಳ್ಕೊಂಡಿದ್ದೇವೆ. ಆದರೆ ವಿಶೇಷವಾಗಿ ಚಂದನ ವಾಹಿನಿಯ ಪರವಾಗಿ ನೀವೊಂದು ಕವನ ಬರೆದಿರ್ತೀರಿ. ಆ ಕವನ ಇವತ್ತು ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆಲ್ಲರ ಎದುರು ತಾವು ಓದಬೇಕು, ಅದರ ವಾಚನವನ್ನು ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ. ದೊಡ್ಡ ಅವಕಾಶ ಮೇಡಮ್ ಇದು. ನಮ್ಮ ನಾಡಿನ ಹೆಮ್ಮೆಯ ವಾಹಿನಿ ಚಂದನ ವಾಹಿನಿ. ಇದನ್ನ ನಾವು ಮೊದಲಿಂದಲೂ ನೋಡ್ತಾ ಮತ್ತು ಅಭಿಮಾನ ಪಡ್ತಾ ಬಂದವರು. ಹಾಗಾಗಿ ಈ ವಾಹಿನಿಯ ಬಗ್ಗೆ ನನ್ನೊಳಗೊಂದು ಅಭಿಮಾನ ಮೂಡಿ ಅದರ ಬಗ್ಗೆ ಕೆಲವು ಸಾಲುಗಳನ್ನು ಬರೆದಿದ್ದೇನೆ. ಅದನ್ನು ತಮ್ಮೆಲ್ಲರ ಮುಂದೆ ಮತ್ತು ವೀಕ್ಷಕರ ಮುಂದೆ ವಾಚನ ಮಾಡುವಂತ ಭಾಗ್ಯ ನಂದು. ಚಂದನಕ್ಕೆ ವಂದನ. ಕನ್ನಡಿಗರ ಒಲವಿನ ಚಂದನ, ನಿನಗೆ ನನ್ನದೊಂದು ವಂದನ. ನಾಡಿನ ಮೂಲೆ ಮೂಲೆಯ ಸಾಧಕರ ಕರೆತಂದು ಅವರ ಸಾಧನೆಗೆ ನೀರೆರೆವ ಬಂಧನ, ನೀನು ಚಂದನ ಗಂಧದವನ.
ಕವಿ, ಸಾಹಿತಿ, ವಿಜ್ಞಾನಿ, ಕೃಷಿಕ, ಕಲೆಗಾರ, ವ್ಯಾಪಾರಿ ಎಲ್ಲರಿಗೂ ಉಂಟು ಇಲ್ಲಿ ಪ್ರಾಶಸ್ತ್ಯ. ಮನದ ಭಾವನೆಗಳ ಅನಾವರಣಗೊಳಿಸಿ ಮಾತನಾಡಿಸಿ ಅಂದಗೊಳಿಸೋ ಶುಭೋದಯ ನಿನಗಿರಲಿ ಸದಾ ಅಭ್ಯುದಯ. ಎಲ್ಲೋ ಅರಳಿದ ಹೂಗಳ ಅರಸಿ ತಂದು ಆಯ್ದು ಪೋಣಿಸಿ ಚಂದದೊಂದು ಮಾಲೆಯ ತೊಡಿಸಿ ಹಾಕುವೆ ಪ್ರತಿ ಮುಂಜಾವು ಕನ್ನಡಿಗರ ಕೊರಳಿಗೆ ಒಂದು ಹಾರ. ಸಂಯೋಜಿಸುವ ಹಿರಿಯ ಅಧಿಕಾರಿ, ಕರೆದು ಮಾತನಾಡಿಸೋ ನಿರೂಪಕ ಮಮಕಾರಿ, ಮುಖವ ಅಂದಗೊಳಿಸೋ ಮೇಕಪ್ಪು ಸಂಚಾರಿ, ಮೈಕು ವೈರಿನ ವಿದ್ಯುತ್ ಸಹಚಾರಿ. ಎಲ್ಲರದೂ ಇದೆ ಇಲ್ಲಿ ಸಹಾಯ, ಅವರವರದೇ ಆದ ಘನ ಕಾರ್ಯ ಪೂರೈಸುವ ಮಹಾಮನಿಹ. ಇರಬಹುದು 108 ತರತರಹದ ಪ್ರತಿಸ್ಪರ್ಧಿ, ಬರೀ ಗದ್ದಲ ಅಂದಾದುಂದಿ ಮನ ಕೆರಳಿಸುವ 108 ವಾಹಿನಿಗಳ ವ್ಯೂಹ. ಕಳೆದರೂ ಅರ್ಧ ಶತಮಾನ ಕಳೆದುಕೊಂಡಿಲ್ಲ ಇನ್ನೂ ಜನಮಾನಸದ ಪ್ರೀತಿ, ಶಾಶ್ವತ ನಿನ್ನ ಪ್ರಭಾವ. ಕ್ಷಣ ಕ್ಷಣಕ್ಕೂ ಒತ್ತಬೇಕೆನ್ನುವ ರಿಮೋಟಿನ ಬಟನ್ನು ಕಡೆಗೆ ತಂದು ನಿಲ್ಲಿಸುವುದು ನಿನ್ನ ಮೇಲೆಯೇ ತನ್ನ ಕಣ್ಣು. ಭಾಷೆ, ಸಾಹಿತ್ಯ, ಕ್ರೀಡೆ, ಕಲೆ ಎಲ್ಲೆಲ್ಲಿ ಪರಿಶುದ್ಧವೋ ಅದನ್ನಾಯ್ದು ತಂದು ಜನರ ಮನಕ್ಕೆ ಶಿಕ್ಷಣವ ಕರುಣಿಸೋ ಕನ್ನಡಿಗರ ಸೌಗಂಧ ವಾಹಿನಿ. ಶುಭೋದಯ ಕರ್ನಾಟಕಕ್ಕೊಂದು ವಂದನ, ಇದು ನಮ್ಮ ಚಂದನ. ವಾವ್, ತುಂಬಾನೇ ಚೆನ್ನಾಗಿತ್ತು ಸರ್. ಚಂದನ ವಾಹಿನಿಯ ವೀಕ್ಷಕರ ಪರವಾಗಿ, ಜೊತೆಗೆ ನಮ್ಮ ಚಂದನ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಬರೆದಿದ್ದೀರಿ. ಒಂದು ಕಾರ್ಯಕ್ರಮ ರೂಪುರೇಷೆ ಆಗ್ಬೇಕು ಅಂತಂದ್ರೆ ಅದರಲ್ಲಿ ಏನೆಲ್ಲ ಪ್ರಾಮುಖ್ಯತೆ ಇರುತ್ತೆ ಅದೆಲ್ಲವನ್ನ ನಿಮ್ಮ ಕವನದ ಮುಖೇನ ನಮಗೆ ಕಟ್ಕೊಟ್ಟಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಇದೀಗ ನಿಮ್ಮ ವಿಚಾರಧಾರೆಗಳು, ನಿಮ್ಮ ಊರು ಕೇರಿಯ ಪರಿಚಯವನ್ನ ಮಾಡಿಕೊಡಿ. ತಮ್ಮ ವಿದ್ಯಾಭ್ಯಾಸ ಎಲ್ಲೆಲ್ಲಿ ಮಾಡ್ಕೊಂಡು ಬಂದಿದ್ದೀರಿ ಇದೆಲ್ಲ ತಿಳಿಸಿ ಸರ್. ನಾನು ಮೂಲತಃ ಇವತ್ತಿನ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ನೀರುಬೂದಿಹಾಳ ಅನ್ನುವಂಥ ಹಳ್ಳಿಯೊಳಗೆ ನವೆಂಬರ್ 12, 1964ರಲ್ಲಿ ಕೃಷಿಕ ಕುಟುಂಬದೊಳಗೆ ಜನಿಸಿದೆ. ನಮ್ಮ ತಂದೆ ಮಾಳಪ್ಪ ಅಂತ, ದಿವಂಗತ ಮಾಳಪ್ಪ, ಅವರು ಇವತ್ತಿಲ್ಲ. ತಾಯಿ ಎಲ್ಲವ್ವ ಅಂತ. ಅವರಿಬ್ಬರ ಮೊದಲ ಮಗನಾಗಿ ನಾನು ಜನಿಸಿದೆ. ಭಾಳ ಸಾಧಾರಣ, ಅಂದರೆ ಬಡ ಕುಟುಂಬ ಅಂತಾನೆ ಹೇಳಬೇಕು. ಅಲ್ಲಿ ಹುಟ್ಟಿದಂಥ ನಾನು ಅಲ್ಲಿನ ಪ್ರಾಥಮಿಕ ಶಾಲೆಯೊಳಗೆ ನನ್ನ 7ನೇ ತರಗತಿಯವರೆಗೆ ಮತ್ತು 10ನೇ ತರಗತಿಯವರೆಗೆ ಅಲ್ಲಿನೇ ಓದಿದೆ. ನನ್ನ ಶಿಕ್ಷಣಕ್ಕೆ ನನ್ನ ತಂದೆಯವರ ಜೊತೆಗೆ ನನಗೆ ಬಹಳ ಸಹಾಯ ಮಾಡಿದವರು ನಮ್ಮ ಊರಿನ ದೇಸಾಯರು. ಅಲ್ಲಿ ನೀರುಬೂದಿಹಾಳದಲ್ಲಿ ಒಂದು ಶ್ರೀಮಂತ ದೇಸಾಯರ ಮನೆತನ ಇದೆ. ಬಹಳ ಶತಮಾನಗಳ ಇತಿಹಾಸವನ್ನು ಒಳಗೊಂಡಂಥ ಒಂದು ಮನೆತನ ಅದು. ಅಲ್ಲಿನ ಪೂಜ್ಯರಾದಂಥ ಆನಂದರಾವ್ ಬಾಬರು, ಆನಂದರಾವ್ ದೇಸಾಯಿ ಅಂತೇಳಿ ಇವತ್ತು ಅವರು ನನ್ನನ್ನು ಮೊದಲ ಮಗನ ಹಾಗೆ ಪ್ರೀತಿಸಿ ನನಗೆ ಎಲ್ಲ ರೀತಿಯ ಸಹಾಯ ಸಹಕಾರ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಊರಿನ ಪ್ರಾಥಮಿಕ ಶಾಲಾ ಗುರುಗಳು, ವಿಶೇಷವಾಗಿ ಪ್ರೌಢಶಾಲೆಯೊಳಗೆ ನಮ್ಮಲ್ಲಿ ಗೋರಯ್ಯನವರು ಅಂತ ಹೇಳಿ ನಮ್ಮ ಗುರುಗಳಿದ್ರು. ಅಂತ ಅನೇಕ ನೂರಾರು ಗುರುಗಳ ಸಹಾಯದಿಂದ ನಾನು SSLC ಅವರೆಗೆ ಅಲ್ಲಿ ಇಡೀ ಕಾಲೇಜ್ ಶಾಲೆಗೆ ಪ್ರಥಮನಾಗಿ ಪಾಸ್ ಆದೆ. ಮುಂದೆ ನಾನು PUC ಕಲಿಯೋದಕ್ಕೆ ಆರ್ಟ್ಸ್ ಕಲಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಗುಳೇದಗುಡ್ಡ ಅಂತ ಬಾಗಲಕೋಟೆಯಲ್ಲಿ ಬರ್ತದೆ, ಈಗ ಅದು ತಾಲೂಕಾ ಕೇಂದ್ರ ಆಗಿದೆ. ಆ ಗುಳೇದಗುಡ್ಡದ ಒಂದು ಭಂಡಾರಿ ಮತ್ತು ರಾಠಿ ಮಹಾವಿದ್ಯಾಲಯ, ಅಲ್ಲಿ 1983ರಲ್ಲಿ PUCಯನ್ನು ಪಾಸ್ ಆದೆ. ನಂತರದಲ್ಲಿ ಅಲ್ಲಿಯೇ BA ಸ್ನಾತಕ ಪದವಿಯನ್ನು ಪಡೆದುಕೊಳ್ಳುವುದಕ್ಕೆ ಅಲ್ಲಿಯೇ ಕನ್ನಡ ಪ್ರಧಾನ ವಿಷಯವನ್ನಾಗಿ ಮಾಡಿಕೊಂಡು ಅಲ್ಲಿ ಡಾಕ್ಟರ್ MB ಕನ್ವಿ, ಡಾಕ್ಟರ್ ಹೂಗಾರ್, ಡಾಕ್ಟರ್ ರಾಜನಾಥ್ ಸರ್ ಅಂತೇಳಿ ನಮ್ಮ ಗುರುಗಳವರೆಲ್ಲ ಅವರ ಒಂದು ಮಾರ್ಗದರ್ಶನದೊಳಗೆ ಮತ್ತೆ ವಿಶೇಷವಾಗಿ ಶಿಕ್ಷಣ ಶಾಸ್ತ್ರವನ್ನು ನಾನು ಮೈನರ್ ಆಗಿ ಮಾಡ್ಕೊಂಡಿದ್ದೆ, ಇತಿಹಾಸ ಮತ್ತು ಶಿಕ್ಷಣ. ಅಲ್ಲಿ ಕುಲಕರ್ಣಿ ಸರ್ ಅಂತೇಳಿ, ಡಾಕ್ಟರ್ ಬೆನಕನಾಳ್ ಅಂತ ಈಗೂ ಬಹಳ ಒಳ್ಳೆಯ ಕವಿಗಳಾಗಿ ಸಾಹಿತಿಗಳಾಗಿ ಕೆಲಸ ಮಾಡ್ತಾ ಇದ್ದೆ. ಅವರೆಲ್ಲರ ಮಾರ್ಗದರ್ಶನದೊಳಗೆ ನಾನು BA ಪದವಿಯನ್ನು ಪಡೆದೆ 1986ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ. ಆ ಕಾಲೇಜಿನ ಇತಿಹಾಸದೊಳಗೆ ಕಲಾ ವಿಭಾಗದಲ್ಲಿ ರ್ಯಾಂಕ್ ಬಂದಿರಲಿಲ್ಲ. ನಾನು ಪ್ರಥಮ ಬಾರಿಗೆ 9ನೇ ರ್ಯಾಂಕ್ ಪಡ್ಕೊಂಡು ಬಂದು ಆ ಕಾಲೇಜಿಗೊಂದು ಕಲಾ ವಿಭಾಗದ ಮೊದಲ ರ್ಯಾಂಕ್ ವಿದ್ಯಾರ್ಥಿ ಅನ್ನೋ ಹಾಗೆ ಒಂದು ಕೀರ್ತಿಯನ್ನು ಪಡ್ಕೊಂಡೆ. ಅಲ್ಲಿ ಅನೇಕ ಸ್ನೇಹಿತರು ನನಗೆ ಕಲಿಯೋದಕ್ಕೆ ಸ್ನೇಹಿತರು ಸಹಾಯವನ್ನು ಮಾಡ್ತಾ ಇದ್ರು, ಗೆಳೆಯರು. ಬಹಳ ವಿಶೇಷವಾಗಿ ಅವರಿವರ ಸಹಾಯದಿಂದಲೇ ನಾನು ಬೆಳೆದು ಬಂದೆ. ಒಂದು ಮಾತು ನೆನಪಾಗ್ತದೆ ನನಗೆ, GS ಶಿವರುದ್ರಪ್ಪನವ್ರು ಹೇಳ್ತಾರೆ, ಎನಿತು ಜೀವದಲ್ಲಿ ಎನಿತು
ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನೀನು ಋಣಿಯೋ, ತಿಳಿದು ನೋಡಿದರೆ ಜೀವವೆಂಬುದು ಋಣದ ರಥ ಅನ್ನುವ ಹಾಗೆ ಅಲ್ಲಿ ನಮ್ಮ ಹಿರಿಯರಾಗಿದ್ರು ಪಟ್ಟಣ್ ಶೆಟ್ಟಿ, ಈರಣ್ಣ ಪಟ್ಟಣ್ ಶೆಟ್ಟಿ ಅಂತ, ಮತ್ತೆ MLA ಆಗಿದ್ರು ಶೀಲವಂತರ್ ಸರ್ ಅಂತ. ಹಾಗೆ ಈಗ ಜಾಯಿಂಟ್ ಡೈರೆಕ್ಟರ್ ಆಗಿದ್ದಾರೆ, ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ಕೊಂಡು ಉಪನಿರ್ದೇಶಕರಾಗಿ ಈಗ ಜಂಟಿ ನಿರ್ದೇಶಕರಾದಂಥ ಮೋಹನ್ ಹಂಚಾಟೆ ಅಂತ ಇದ್ದಾರೆ ಬೆಳಗಾವಿಯಲ್ಲಿ. ಅವರೆಲ್ಲರೂ ನಮ್ಮ ಗೆಳೆಯರಾಗಿದ್ರು. ನಾನು ಸಾವಿರ ಜನ CM ಜೋಶಿ ಅಂತಿದ್ದಾರೆ. ಅಂಥವರೆಲ್ಲರ ಗೆಳೆತನದೊಳಗೆ ನಾನು BA ಮುಗಿಸಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಕನ್ನಡ ವಿಷಯವನ್ನು ತಗೊಂಡು ಸ್ನಾತಕೋತ್ತರ ಪದವಿಯನ್ನು ಪಡೆಯೋದಕ್ಕೆ ಬಂದೆ. ಅದು ನನ್ನ ಬದುಕಿನ ಬಹಳ ದೊಡ್ಡ ತಿರುವಿನ ಕಾಲ. ಯಾಕಂದರೆ ಹಳ್ಳಿಯಿಂದ ಬಂದಂಥ ನಮ್ಮನ್ನು ಭಾಳ ಮುಖ್ಯವಾಹಿನಿಗೆ, ಸಾಹಿತ್ಯದ ವಾಹಿನಿಗೆ ತಂದು ನಿಲ್ಲಿಸಿದಂಥ ಒಂದು ಕ್ಷೇತ್ರ ಅದು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ. ಈಗ ಅದನ್ನು ಡಾಕ್ಟರ್ R.C. ಹಿರೇಮಠ ಕನ್ನಡ ಅಧ್ಯಯನ ಪೀಠ ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಪೂಜ್ಯ ಗುರುಗಳು, ನಾಡಿನ ಮಹಾದೊಡ್ಡ ವಿದ್ವಾಂಸರು ಡಾಕ್ಟರ್ M.M. ಕಲಬುರ್ಗಿ, ಡಾಕ್ಟರ್ B.R. ಹಿರೇಮಠ, ಈಗ ಸದ್ಯಕ್ಕೆ ನಾಡಿನಲ್ಲಿ ಬಹಳ ದೊಡ್ಡ ಹೆಸರಾಗಿರುವಂಥ ವೀರಣ್ಣ ರಾಜೂರು, ಮುರಿಕೆಪ್ಪ ಸರ್ ಹಂಪಿ ವಿಶ್ವವಿದ್ಯಾಲಯ ಕುಲಪತಿಯಾಗಿದ್ದರು, ಮಹೇಶ್ವರಯ್ಯ ಅಂತ ತೀರ್ಕೊಂಡಿದ್ದಾರೆ. ಇಂಥ ಎಲ್ಲ ಗುರುಗಳ ಒಂದು ಸಹಾಯದಿಂದ ನಾನು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ ಅಲ್ಲಿಯೂ ಕೂಡ 3ನೇ ರ್ಯಾಂಕನ್ನು ತಗೊಂಡು ಕನ್ನಡ ಸ್ನಾತಕೋತ್ತರ ಪದವಿಯನ್ನು MA ಪದವಿಯನ್ನು ಗಳಿಸಿಕೊಂಡೆ. ಅಲ್ಲಿಯೇ ಡಿಪ್ಲೊಮಾ ಇನ್ ಲಿಂಗ್ವಿಸ್ಟಿಕ್ಸ್ ಅಂತ ಭಾಷಾಶಾಸ್ತ್ರದೊಳಗೆ ವಿಶೇಷವಾದ ಅಧ್ಯಯನ ಮಾಡುವಂಥ ಒಂದು ವಿಭಾಗ ಅದು. ಅದನ್ನು ಕೂಡ ನಾನು ಉತ್ತೀರ್ಣನಾದೆ. ಮುಂದೆ 2002ರಲ್ಲಿ ಡಾಕ್ಟರ್ B.R. ಹಿರೇಮಠ ಅವರ ಒಂದು ಮಾರ್ಗದರ್ಶನದೊಳಗೆ ಪ್ರಾಚೀನ ಕನ್ನಡ ಸಂಕಲನ ಕಾವ್ಯಗಳು ಅಂತ ಒಂದು ವಿಷಯವನ್ನು ಆಯ್ದುಕೊಂಡು ನಾನು PhD ಕೂಡ ಪಡ್ಕೊಂಡೆ, ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಂಡೆ. ಇದಿಷ್ಟು ನನ್ನ ಶಿಕ್ಷಣದ ಬಗ್ಗೆ. ಮತ್ತೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾದ ಮಾತು ಅಂದರೆ, ನಮ್ಮ ತಂದೆ ಬಹಳಷ್ಟು ಕಷ್ಟಪಟ್ಟು ನನ್ನನ್ನು ಓದಿಸಿದ್ರು. ಆದರೆ ನಾನೊಂದು ಹಂತಕ್ಕೆ ಬರೋ ಹೊತ್ತಿಗೆ ಅವರು ತೀರ್ಕೊಂಡ್ರು, ಇಲ್ಲವಾದ್ರು. ತಾಯಿ ಕಳೆದ ವರ್ಷ ನಾನು ಕಳ್ಕೊಂಡಿದ್ದೇನೆ. 3 ಜನ ಸಹೋದರರು, 2 ತಂಗಿಯರು. ಇದು ನನ್ನ ಬಾಲ್ಯದ ಪರಿಸರದ ಅಪಾರ ಸ್ನೇಹಿತರು. ನೀರು ಬುದಿಯಾಳದಲ್ಲಿ ಇವತ್ತಿಗೂ ನನ್ನನ್ನು ಅಭಿಮಾನದಿಂದ ಕಾಣುವಂಥ ಸ್ನೇಹಿತರ ಪಡೆಯೇ ಇದೆ. ಇದು ನನ್ನ ಹುಟ್ಟಿನ ಪರಿಸರದ ಒಂದು ಚಿತ್ರಣ ಮೇಡಮ್. ನಿಮ್ಮ ಊರು, ಕೆರೆ, ಜೊತೆಗೆ ವಿದ್ಯಾಭ್ಯಾಸ ಇವೆಲ್ಲವನ್ನ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಈ ಕನ್ನಡ ಸಾಹಿತ್ಯ ಕೃಷಿಗೆ ನಮ್ಮ ಪಾದಾರ್ಪಣೆ ಯಾವಾಗ ಆಯಿತು? ಹೇಗೆಲ್ಲ ಈ ಕೃಷಿಯ ಆರಂಭ ಮಾಡಿದ್ರಿ ತಾವು? ನಾನು BA ಓದುವಾಗಲೇ ಕಾವ್ಯ ಪ್ರಧಾನ ವಿಷಯವಾಗಿ ಕನ್ನಡವನ್ನು ತಗೊಂಡದ್ರಿಂದ ಕಾವ್ಯದ ಅಧ್ಯಯನವನ್ನು ಮಾಡ್ತಾ ಕ್ಲಾಸಿನಲ್ಲಿ ಕಲಿತಾ ಇರುವಾಗಲೇ ಕವಿತೆ ಬರೀಬೇಕು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿತು. ಹಾಗಾಗಿ ನಾನು ಆಗಲೇ ಒಂದು ಹೆಸರನ್ನು ಹೇಳಿದೆ, CM ಜೋಶಿ ಅಂತ. ಅವ್ರ ಗೆಳೆಯರು ಆಗಲೇ ವಿದ್ಯಾರ್ಥಿಗಳೇ ಬರೆದಂಥ ಕವಿತೆಗಳ ಒಂದು ಸಂಕಲನವನ್ನು ತಂದಿದ್ರು. ಅದರೊಳಗೆ ನನ್ನ ಮೊದಲ ಕವನ ಪ್ರಕಟ ಆಯಿತು. ಅದು 1987ರ ಹೊತ್ತು. ಅದು ನನ್ನ ಮೊದಲ ಕವನ. ನಂತರದಲ್ಲಿ ನಾನು ಹಾಗೆ ಬರಿತಾ MAಕ್ಕೆ ಬಂದ ಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ವಿಶೇಷವಾಗಿ ಕವಿತೆಗಳನ್ನು ಬರೆಯುವಂಥ ಒಂದು ಪದ್ಧತಿ ಇಟ್ಕೊಂಡಿದ್ದೆ. 1992ರಲ್ಲಿ ನನ್ನ ಮೊದಲ ಕವನ ಸಂಕಲನ ಬಂತು, ನಿಟ್ಟುಸಿರು ಬಿಡುತ್ತಿದೆ ಕವಿತೆ. ಅದು ನನ್ನ ಮೊದಲ ಕವನ ಸಂಕಲನ. ಆಗ ನಾನು ಯರಗಟ್ಟಿಯಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ. ಶ್ರೀ ಭೋಗರಾಜ್ ದೇಸಾಯಿ ಪದವಿ ಪೂರ್ವ ಮಹಾವಿದ್ಯಾಲಯ ಅಂತ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ, ಅದು ಈಗ ತಾಲೂಕಾ ಕೇಂದ್ರ ಆಗಿದೆ. ಅಲ್ಲಿ ನಾನು ಉಪನ್ಯಾಸಕನಾಗಿದ್ದಾಗ ನನ್ನ ಮೊದಲ ಕವನ ಸಂಕಲನ ಪ್ರಕಟ ಆಯಿತು. ಮುಂದೆ ಕವಿಯಾಗಿ ಹಾಗೆ ಸುಮಾರು ಈಗ 7 ಕವನ ಸಂಕಲನ ನಾನು ತಂದಿದ್ದೇನೆ. 30 ವರ್ಷ ಆಯಿತು. ನಾನು ಮೊದಲ ಕವನ ಸಂಕಲನ 92ರಲ್ಲಿ ಬಂತು. 2023ರಲ್ಲಿ ಅಪ್ಪನೆಂಬೋ ಆಗಸ ಅಂತ ನನ್ನ 7ನೆಯ ಕವನ ಸಂಕಲನ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕಡನಿಯ ಬೆರಗು ಪ್ರಕಾಶ್ ಅಂದವರು ಪ್ರಕಟ ಮಾಡಿದ್ದಾರೆ. ಹೀಗಾಗಿ ನಾನು ಕವಿಯಾದದ್ದು ವಿದ್ಯಾರ್ಥಿಯಾಗಿರುವಾಗಲೇ. ಈಗ ಕವಿ ಅದನ್ನ ಬದಿಗಿಟ್ಟು ಪ್ರಾಂಶುಪಾಲರಾಗಿಯೂ ಕೂಡ ತಮ್ಮ ಕರ್ತವ್ಯವನ್ನು ತಾವು ನಿರ್ವಹಿಸ್ತಾ ಇದ್ದೀರಿ. ಎಲ್ಲಿ ಕೆಲಸ ಮಾಡ್ತಿದ್ದೀರಿ? ಜೊತೆಗೆ ತಮ್ಮ ಕಾವ್ಯ ಕ್ಷೇತ್ರ ಅದನ್ನು ಹೊರತುಪಡಿಸಿ ಸೇವಾ ಕ್ಷೇತ್ರ ಎಲ್ಲೆಲ್ಲಿ ತಮ್ಮ ಅನುಭವ ಇದೆ? ಮೇಡಮ್, ನಾನು ಈಗಾಗಲೇ ತಮಗೆ ಹೇಳಿದ ಹಾಗೆ 1988ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ನಾನು MA ಪದವಿ ಪಡ್ಕೊಂಡ್ಮೇಲೆ ಆಗ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿದ್ದಂಥ ಹಿರಿಯ ಸಂಶೋಧಕರು ಪೂಜ್ಯರಾದಂಥ ಡಾಕ್ಟರ್ M.M. ಕಲಬುರ್ಗಿ ಸರ್ ಅವರು ಒಂದು ಸ್ಕೀಮ್ ತಗೊಂಡು ಬಂದರು. ಅದು ಸಮಗ್ರ ಶರಣರ ಸಮಗ್ರ ವಚನಗಳ ಪ್ರಕಟಣಾ ಯೋಜನೆ ಅಂತ. ಅದು 1988ರಲ್ಲಿ ಅಲ್ಲಿ ನಾನು ಸಹಾಯಕ ಸಂಶೋಧಕನಾಗಿ ಸೇರಿದೆ. ವೃತ್ತಿ ಆರಂಭ ಅಲ್ಲಿ. ನನ್ನ ಜೊತೆಗೆ ಡಾಕ್ಟರ್ ವಿಜಯಶ್ರೀ ಹಿರೇಮಠ ಅಂತ ಈಗ ಕಾಡಸಿದ್ದೇಶ್ವರ ಕಾಲೇಜು ಹುಬ್ಬಳ್ಳಿಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಅವರು ನಾನು ಸೇರಿಕೊಂಡು ಡಾಕ್ಟರ್ ಕಲಬುರ್ಗಿ ಅವರ ಕೈಯೊಳಗೆ ಸಾವಿರಾರು ವಚನಗಳನ್ನು ಒಂದು ಕಡೆ ಸಂಗ್ರಹ ಮಾಡುವಂಥ ಅವು 15 ಸಂಪುಟಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಕಟ ಮಾಡಿದೆ. ಆ ಎಲ್ಲ ವಚನಗಳನ್ನು
ಪ್ರಕಟ ಮಾಡೋ ಯೋಜನೆಯೊಳಗೆ ಸಹಾಯಕ ಸಂಪಾದಕನಾಗಿ ಸಂಶೋಧಕನಾಗಿ ಸೇರಿಕೊಂಡೆ. 1 ವರ್ಷ ಅಲ್ಲಿ ಕೆಲಸ ಮಾಡಿದ ಮೇಲೆ ನಾನು 1989ರಲ್ಲಿ ಈಗ ಆಗಲೇ ಹೆಸರಿಸಿದೆ ಯರಗಟ್ಟಿ ಅಂತ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತದೆ. ಅಲ್ಲಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕನಾಗಿ ನಾನು ಮತ್ತೆ ಸೇರಿಕೊಂಡೆ. ಅಲ್ಲಿ ಸೇರ್ಕೊಳ್ಳೋದಕ್ಕೂ ಕೂಡ ನಾನು ಆಗ ಹೆಸರಿಸಿದ ನೀಲಬುದಿಯಾದ ದೇಸಾಯರು ಅವರ ಸಹಾಯವೇ. ಯಾಕಂದ್ರೆ ಯರಗಟ್ಟಿಯಲ್ಲಿ ದೇಸಾಯರ ಮನೆತನ ಇದೆ. ಅವರ ಸಹಾಯದಿಂದ ನಾನಲ್ಲಿ ಉಪನ್ಯಾಸಕನಾಗಿ ಸೇರ್ಕೊಂಡೆ. ಅಲ್ಲಿ ಕೆಲವು ವರ್ಷಗಳ ಕಾಲ 4 ವರ್ಷಗಳ ಕಾಲ ಅದು ಒಂದಿಷ್ಟು ನನ್ನ ಬದುಕಿನೊಳಗೆ ಒಂದಿಷ್ಟು ಸಂಕಷ್ಟದ ಕಾಲವೇ ಅದು. ಯಾಕೆ ಅಂತಂದ್ರೆ ಅದು ಅನ್ಏಡೆಡ್ ಕಾಲೇಜ್, ಅನುದಾನ ರಹಿತ ಅಂತ ಒಂದು ಪದ್ಧತಿ ಇದೆ. ಅನುದಾನ ಇಲ್ಲದೆ ಇರುವಂತ ಕೆಲಸ ಮಾಡುವಂತ. ಹಾಗಾಗಿ ಸಂಬಳಕ್ಕಾಗಿ ನಾನು ಮತ್ತೆ ಪದವಿ ಮಹಾವಿದ್ಯಾಲಯ ನೇಸರ್ಗಿಯ ಪದವಿ ಮಹಾವಿದ್ಯಾಲಯದಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದೆ. ಸುದೈವಶಾತ್ 1993ರ ಡಿಸೆಂಬರ್ನಲ್ಲಿ ನನಗೆ ಕರ್ನಾಟಕ ಸರ್ಕಾರದಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕ ಅಂತ ಖಾಯಂ ನೇಮಕಾತಿ ದೊರಕಿ ಗುಲ್ಬರ್ಗಾ ಜಿಲ್ಲೆಯ ಮಾದನ ಹಿಪ್ಪರಿಗೆಗೆ ನಾನು ಬಂದೆ. ಅಲ್ಲಿಂದ ಮುಂದೆ ಹುಲಿಕಟ್ಟಿ ಬೆಳಗಾವಿ ಜಿಲ್ಲೆ, ಯರಗಟ್ಟಿ, ಸೌದತ್ತಿ ಇಲ್ಲೆಲ್ಲ ಉಪನ್ಯಾಸಕನಾಗಿ ಕೆಲಸ ಮಾಡಿ 2020ರಲ್ಲಿ ಅಂದ್ರೆ ಸುಮಾರು 26-27 ವರ್ಷಗಳ ಕಾಲ ಉಪನ್ಯಾಸಕನಾಗಿಯೇ ಕೆಲಸ ಮಾಡಿದೆ. ಕೆಲಸ ಮಾಡಿ ಮುಂದೆ 2020ರೊಳಗ ಅದು ಸೇವಾ ನಿಯಮದಂತೆ ಪದೋನ್ನತಿ ಬಂತು. ಅಂದ್ರೆ ಪ್ರಾಚಾರ್ಯನಾಗಿ ನಾನು ಈಗ ಸದ್ಯಕ್ಕೆ ಯಕ್ಕುಂಡಿ ಸರ್ಕಾರಿ ಮಹಾವಿದ್ಯಾಲಯ, ಪದವಿ ಪೂರ್ವ ಮಹಾವಿದ್ಯಾಲಯ ಯಕ್ಕುಂಡಿ, ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಕರೀತಾರೆ, KPS ದಲ್ಲಿ ಕಳೆದ 4 ವರ್ಷಗಳಿಂದ ಪ್ರಾಚಾರ್ಯನಾಗಿ ಕೆಲಸ ಮಾಡ್ತಾ ಇದ್ದೆ. ಪ್ರಾಥಮಿಕ, ಮಾಧ್ಯಮಿಕ, ಆಮೇಲೆ ಕಾಲೇಜು, ಈ ಎಲ್ಲ 4 ಸಂಸ್ಥೆಗಳು ಅಲ್ಲಿ ಇದಾವೆ. ಅದರ ಪ್ರಾಚಾರ್ಯನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೆ. ಬಹಳ ಖುಷಿ ಆಯ್ತು ಸರ್. ಯಾಕೆಂದ್ರೆ ಗುರುಗಳಿಗೆ ನಾವಿವತ್ತು ಗೌರವಿಸಬೇಕು, ವಂದಿಸಬೇಕು. ಜೊತೆಗೆ ನಿಮ್ಮ ಇವಾಗ ಕನ್ನಡ ಸಾಹಿತ್ಯ ಲೋಕ, ಸಾರಸ್ವತ ಲೋಕ, ಇದರ ಕೃಷಿಯ ಬಗ್ಗೆ ನಾವು ಮಾತನಾಡೋದಾದ್ರೆ ತಾವು ಹೇಳ್ತಾ ಇದ್ರಿ ಅಪ್ಪನೆಂಬೋ ಆಗಸ ಅನ್ನುವಂತಹ ಒಂದು ಕವನ ಸಂಕಲನದ ಕುರಿತಾಗಿ. ಅದರಲ್ಲಿ ಒಂದು ಕವನವನ್ನ ಆಯ್ಕೆ ಮಾಡಿಕೊಂಡು ತಾವು ಓದಬಹುದಾ, ಕವನ ವಾಚನ ಮಾಡಬಹುದಾ? ಮಾಡಬಹುದು, ಖಂಡಿತ ಮಾಡಿ ಸರ್. ಇದು ನನ್ನ 6ನೇ ಕವನ ಸಂಕಲನ. ಇದೇ ಕಳೆದ ಬಾರಿ 2023ರಲ್ಲಿ ಈ ಕವಿತೆ ಪ್ರಕಟ ಆಗಿದೆ ರೀ. ಹಾಗಾಗಿ ಈ ಸಂಕಲನದ ಒಂದು ಕವಿತೆಯನ್ನ ಓದುಗರಿಗಾಗಿ ನಾನು ಇದನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಕವಿತೆಯ ಕವನ ಸಂಕಲನದಲ್ಲಿ ಬರುವಂತ ಒಂದು ಕವಿತೆ ಇದು. ಕವಿತೆಯ ಕುರಿತು 1-2 ಮಾತನ್ನ ಹೇಳಿ ನಾನು ಕವಿತೆ ಓದ್ತೇನೆ. ಇದನ್ನ ನಾನು ಬರೆದಿರೋದು ನನ್ನ ಪೂಜ್ಯ ಗುರು ಪರಂಪರೆಗೆ ನನ್ನ ಧನ್ಯವಾದಗಳನ್ನ, ನನ್ನ ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ. ಅದಕ್ಕೆ ಸಂಕೇತವಾದವರು ಎಲ್ಲ 100 ಜನ ಗುರುಗಳ ಎಲ್ಲರ ಸಾಕ್ಷಿಗೆ ಸಂಕೇತವಾದವರು ಡಾಕ್ಟರ್ MM ಕಲಬುರ್ಗಿ. ಅವರು ನಮ್ಮನ್ನು ಅಗಲಿದ್ರು, ಅಕಾಲಿಕವಾಗಿ ಅಗಲಿದ್ರು. ಮತ್ತೆ ಬಹಳ ಅನಾಹುತಕಾರಿಯಾದ ಅಗಲಿಕೆನೂ ಕೂಡ ಆಯಿತು. ಅದು ಕರ್ನಾಟಕದಲ್ಲಿ ಆದಂಥ ಬಹಳ ದೊಡ್ಡ ದುರಂತ. ವಿದ್ವಾಂಸರು ಆ ರೀತಿಯಾಗಿ ಕಾಲವಾಗಬಾರ್ದಾಗಿತ್ತು. ಅವರು ನಮ್ಮನ್ನು ಅಗಲಿದಾಗ ಅವರೆಲ್ಲ ವಿದ್ಯಾರ್ಥಿ ಒಳಗ ನಾವು ಒಂದು ರೀತಿ ಅನಾಥ ಪ್ರಜ್ಞೆಗೆ ಒಳಗಾದ್ವಿ. ಆವಾಗ ಅವರನ್ನು ನೆನಪಿಸಿಕೊಂಡು ಒಂದು ಕವಿತೆಯನ್ನ ನಾನು ಬರೆದೆ. ಅದನ್ನು ಈ ಸಂಕಲನದಲ್ಲಿ ಸೇರಿಸಿದ್ದೀನಿ. ಗುರುವೆಂಬ ಮಹಾಘನಕ್ಕೆ ಎಲ್ಲಿ ಹೋದಿರಿ ಗುರುವೆ, ಬರೆವ ನಮ್ಮ ಫೈಲುಗಳ ತಿದ್ದುವುದ ನಿಲ್ಲಿಸಿ. ಎಲ್ಲಿ ಹೋದಿರಿ ಗುರುವೆ, ಬರೆದ ನಮ್ಮ ಫೈಲುಗಳ ತಿದ್ದುವುದ ನಿಲ್ಲಿಸಿ. ಎಷ್ಟು ಕಾದಿವೆ ನಮ್ಮ ಸರಿಯಿಲ್ಲದ ಬರಹಗಳು. ಕೈಯೊಳಗೆ ಕಣ್ಣಿಗೇರಿಸಿದ ಚಸ್ಮವ ಕಿತ್ತು ಹಿಡಿದು ಎತ್ತಲೋ ಧ್ಯಾನಿಸುತ್ತಾ ನೀವು ಮುಳುಗಿ ಹೋಗುತ್ತಿದ್ದ ಆ ಭಂಗಿಯಲ್ಲಿ ನಮ್ಮ ಅದೆಷ್ಟೋ ಪ್ರಶ್ನೆಗಳಿಗೆ ಪರಿಹಾರ ತಾನಾಗಿಯೇ ಅರಸಿ ಬರುತ್ತಿದ್ದವು. ಹಾ ಅದಲ್ಲ ಎನ್ನುತ್ತಾ ಮೌನದ ಚಿಪ್ಪಿನೊಳಗೆ ನೀವು ಮುಳುಗಿ ಹೋದಾಗ ಆಗುತ್ತಿದ್ದೆವು ನಾವು ಮೌನ ಸಮ್ಮಾನಕ್ಕೆ ಶರಣು. ಆ ಪಂಪ, ಹರಿಹರ, ಬಸವಣ್ಣ, ರತ್ನಾಕರ, ಈ ಕುವೆಂಪು, ಬೇಂದ್ರೆ ಯಾರ್ಯಾರೋ ಸಂಬಂಧಿಕರು ನಿಮಗೆ. ಶಾಸನ, ಕಾವ್ಯ, ಕೈಫಿಯತ್ತು, ತಾಡೋಲೆಗಳ ಸಂಪತ್ತು ಸುತ್ತ ಹರವಿಕೊಂಡು ಕುಳಿತರೆ ಥೇಟ್ ಧ್ಯಾನಸ್ಥ ಋಷಿ. ಇವನ್ನೆಲ್ಲ ಹರವಿಕೊಂಡು ಕುಳಿತರೆ ಥೇಟ್ ಧ್ಯಾನಸ್ಥ ಋಷಿ. ಯಾವುದೋ ಪಾಠಾಂತರ, ಬಿಡಿಸಲಾಗದ ಗೋಜಲು ಶಬ್ದ, ಗೊಂಡಾರಣ್ಯದೊಳಗೆ ನೀವು ಕರಗಿ ಹೋದರೆ ನಮಗೆ ಸಾಕ್ರಟಿಸುನದೋ ಬುದ್ಧನದೋ ನೆನಪು. ಎದುರು ನಿಂತು ಮಾತನಾಡಲೂ ಆಗದ ನಾವು ನಿಮ್ಮ ನಡಿಗೆಯ ವೇಗಕ್ಕೆ ಅದೇಗೆ ಸಾಟಿ ಬಂದೆವು.
ಆ ಓಟದಂತಹ ನವಿಲಿನ ನಡಿಗೆ ನಮಗೆ ನಿಮ್ಮಂತೆಯೇ ಎಂದಿಗೂ ಬೆರಗೋ ಬೆರಗು. ಇದ್ದಾರೆಯೇ ಗುರುವೆ ಅಲ್ಲಿಯೂ ಅಲ್ಲಿಯೂ ಮೇಲೆ ಹೋಗಿದ್ದೀರಲ್ಲ, ಇದ್ದಾರೆಯೇ ಗುರುವೆ ಅಲ್ಲಿಯೂ ನಮ್ಮಂತೆ ತಪ್ಪು ತಪ್ಪಾಗಿ ಬರೆದು ಬಯಸಿಕೊಳ್ಳುವ ಶಿಷ್ಯರು, ನಮ್ಮ ಗುರುಗಳೆಂದು ಹೆಮ್ಮೆ ಪಡುವ ನಿಮ್ಮ ಹೆಸರು ಹೇಳುವ ನಿಮ್ಮದೇ ಪರಂಪರೆಯ ವಾರಸುದಾರರು. ಹೇಳಿ, ಯಾವ ಪದ್ಯದ ಯಾವ ಪ್ರಸ್ತಾರದಲ್ಲಿ ಮುಳುಗಿ ದೇವಲೋಕದ ಯಾವ ಸಮಸ್ಯೆಗೆ ಪರಿಹಾರ ಹುಡುಕಿ ದೇವತೆಗಳ ಸನದು ಪಡೆದಿದ್ದೀರಿ? ನಿಮ್ಮ ತರ್ಕದ ಜಾಲದಲ್ಲಿ ಕೆಡವಿ ಗುಂಗು ಹಿಡಿಸಿದ್ದೀರಿ. ಗುರುವೇ, ಘನವೆಂಬ ನಿಮಗೆ ನನ್ನ ನಮನ. ಎಷ್ಟು ಒಂದು ಅರ್ಥಪೂರ್ಣವಾಗಿದೆ ಸರ್ ಎಲ್ಲ ಸಾಲುಗಳು ಕೂಡ. ಅದು ಗುರುಗಳಿಗೆ ನೀವು ಪರಿಪೂರ್ಣವಾಗಿ ಬರೆದಂತಹ ಒಂದು ಸಾಲು ಅಂತ ಹೇಳಿ ಅರ್ಥ ಆಗುತ್ತೆ. ಬಹಳ ಸೊಗಸಾಗಿದೆ. ಗುರುಗಳು ಪಟ್ಟ ವಿದ್ಯೆಗೆ ಅವೆರಡು ಸಾಲುಗಳ ಅರ್ಪಣೆ. ಹೌದು ಹೌದು ಸರ್. ಈಗ ಒಂದು ಕಥಾ ಸಂಕಲನವನ್ನು ಕೂಡ ತಾವು ಬರೆದಿದ್ದೀರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನಾನು ಬಹಳಷ್ಟು ಕವಿತೆಗಳನ್ನು ಬರೆಯೋದ್ರೊಳಗೇನೆ ತೊಡಗಿಕೊಳ್ತಿದ್ದೆ. ಕಥೆ ಬರೆದು ಇಟ್ಟಿದ್ದೆ. ವಿದ್ಯಾರ್ಥಿ, ಸ್ನಾತಕೋತ್ತರ ವಿದ್ಯಾರ್ಥಿ ಆಗಿರುವಾಗಲೇ ಕಥೆ ಬರೆಯುವ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೆ. ಹಾಗೆ ಬರೆದಂಥ ಒಂದು 10 ಕಥೆಗಳ ಒಂದು ಸಂಕಲನ ನಾದದ ನದಿಯೊಂದು ನಡೆದ ಅಂಗ. ಆ ಸಂಕಲನವನ್ನ ನಾನು 2019 ಸುಮಾರಿಗೆ ಪ್ರಕಟ ಮಾಡಿದೆ. ಅದು ನನ್ನ ಒಂದೇ ಕಥಾ ಸಂಕಲನ. ಇನ್ನು ಕಥೆಗಳಿದಾವೆ, ಪ್ರಕಟ ಮಾಡಬೇಕು. ಅಲ್ಲಿ ಅನೇಕ ಸಂದರ್ಭಗಳನ್ನ, ಗ್ರಾಮೀಣ ಪರಿಸರದ ಸಂದರ್ಭಗಳನ್ನ, ಕಲಿಯುವಂತ ಸಂದರ್ಭದೊಳಗ ಒಬ್ಬ ಯುವಕ ಎದುರಿಸಬಹುದಾದ ತಲ್ಲನಗಳನ್ನ, ಅಲ್ಲಿ ಒಂದು ತಲ್ಲನ ಅಂತ ಕತೆ ಬರ್ತದೆ. ಆತ, ನಾನಾಗಲೇ ನಿಮ್ಗೆ ಹೆಸರಿಸಿದೆ, ಅನ್ಎಡೆಡ್ ಕಾಲೇಜು ಅಂತ. ಆ ಸಂದರ್ಭದಲ್ಲಿ ಒಬ್ಬ ಯುವಕ ತನ್ನ ವೃತ್ತಿ ಭದ್ರತೆಗಾಗಿ, ತನ್ನ ಉದರ ಪೋಷಣೆಗಾಗಿ ತಾನು ಒಪ್ಪದೇ ಇರುವಂತ ಒಂದು ಕನ್ಯೆಯನ್ನು ಮದುವೆಯಾಗಿ ತಲ್ಲನಗಳನ್ನು ಎದುರಿಸ್ತಾನೆ. ಇಂಥ ಅನೇಕ ಆ ಸಂದರ್ಭದ ಅನೇಕ ಭಾವನೆಗಳು ಇವೆಲ್ಲವುಗಳು ಕಥೆಯಾಗಿ ಆ ನಾದದ ನದಿಯೊಂದು ಹರಿದ ಅಂಗ ಅನ್ನುವಂಥ ಸಂಕಲನದಲ್ಲಿ ಪ್ರಕಟ ಆಗಿದೆ ಮೇಡಮ್. ಹನ್ನೊಂದು ವಿಮರ್ಶೆಗಳನ್ನು ಕೂಡ ತಾವು ಬರೆದಿದ್ದೀರಿ. ಹೌದು, ಅದ್ರ ಬಗ್ಗೆ ತಿಳಿಸಿ. ನಾನು ಕಾವ್ಯದ ಜೊತೆಗೆ ವಿಮರ್ಶಕನಾಗಿಯೂ ಕೂಡ ಇತ್ತೀಚೆಗೆ ನಾನು ಕೆಲಸಗಳನ್ನು ಮಾಡ್ತಾ ಇದ್ದೆ. ನಿಜವಾಗ್ಲೂ ನಾನು ಹೆಚ್ಚು ಕೆಲಸ ಮಾಡಿದ ಕ್ಷೇತ್ರ ವಿಮರ್ಶೆ. ಯಾಕಂದ್ರೆ 11 ಸಂಕಲನಗಳು ಬಂದಿದೆ. ವರತೆ ಅನ್ನುವಂಥ 2009ರಲ್ಲಿ ಬಂದಂಥ ಮೊದಲ ಸಂಕಲನ, ಅಲ್ಲಿಂದ ಹಿಡ್ಕೊಂಡು ಇವತ್ತಿನವರೆಗೆ ನಾನು ಕಾವ್ಯ ಕುರಿತು, ಕಥೆ ಕುರಿತು, ಗದ್ಯ ಕುರಿತು, ನಾಟಕ ಕುರಿತು, ಆಮೇಲೆ ಹಳಗನ್ನಡ ಕಾವ್ಯನ ವಿಶೇಷವಾಗಿ ಅಧ್ಯಯನ ಮಾಡಿ ಸುಮಾರು 11 ಸಂಕಲನಗಳನ್ನು, ಅನುಶೋಧ ಅಂತ, ಸಮಕಟ್ಟು ಅಂತ, ಸಮಚಿತ್ತ ಅಂತ, ಕಾವ್ಯ ಸಂಗಾತ, ಕಾವ್ಯದ ಹೊಸಗೆ, ಹೀಗೆ ಅನೇಕ ಸಂಕಲನಗಳನ್ನು ನಾನು ಕರ್ನಾಟಕದ ಅನೇಕ ಪ್ರಕಾಶಕರ ನೆರವಿನಿಂದ, ನಾನು ಒಂದು ಮಾತನ್ನ ಇಲ್ಲಿ ಹೇಳಲೇಬೇಕು, ನನ್ನೆಲ್ಲ ಸುಮಾರು 40 ಆಚೆಗಿನ ಪುಸ್ತಕಗಳನ್ನ ಪ್ರಕಟ ಮಾಡಿದವರು ಪ್ರಕಾಶಕರು. ಪ್ರಕಾಶಕರ ಮೂಲಕವೇ ನಾವು ಬೆಳೆದವರು. ಸ್ವಂತ ಪ್ರಕಾಶನ ಮಾಡೋದು ಬಹಳ ಕಷ್ಟ, ಮಾಡಿಲ್ಲ ನಾನು. ಹಾಗಾಗಿ ಎಲ್ಲ ನನ್ನ ವಿಮರ್ಶಾ ಸಂಕಲನಗಳನ್ನ ಅವರು ಪ್ರಕಟ ಮಾಡಿದ್ದಾರೆ. ವಿಶೇಷವಾಗಿ ನನ್ನ ಪ್ರೀತಿಯ ವಿಮರ್ಶೆಯ ಕ್ಷೇತ್ರ ಅದು ಕಾವ್ಯ. ನಮ್ಮ ಸುತ್ತಲಿನ, ನನ್ನ ಸಮಕಾಲೀನ, ನನಗಿಂತ ಹಿರಿಯರಾಗಿರುವ ಎಲ್ಲ ಕವಿಗಳ ಕವಿತೆಗಳನ್ನ, ಸಂಕಲನಗಳನ್ನ ಓದಿ ಕಾವ್ಯದೊಸಗೆ, ಕಾವ್ಯ ಸಂಗಾತಿ ಮೊದಲಾದಂಥ 4 ಕಾವ್ಯವನ್ನೇ ಕುರಿತಾದಂಥ ಸಂಕಲನಗಳನ್ನು, ವಿಮರ್ಶಾ ಸಂಕಲನಗಳನ್ನ ನಾನು ಮಾಡಿದ್ದೇನೆ. ಇತ್ತೀಚೆಗೆ ನಮ್ಮ ಕೆಲವು ಸ್ನೇಹಿತರು ಹೇಳುವ ಹಾಗೆ ವಿಮರ್ಶೆಯೊಳಗನೆ ನನಗೆ ಹೆಚ್ಚು ಗತಿ ಸಿಕ್ಕಿದೆ. 11 ಸಂಕಲನಗಳು ಹೆಚ್ಚು ಓದುಗರನ್ನ ಮುಟ್ಟಿದಂತ ಸಂಕಲನಗಳೇ. ಹಾಗಾಗಿ 3 ಸಂಶೋಧನಾ ಲೇಖನಗಳನ್ನ ಕೂಡ ಬರೆದಿದ್ದೀರಿ. ಹೌದು, ಅದ್ರ ಬಗ್ಗೆ ತಿಳಿಸಿ. ಈಗ ಸಂಶೋಧನೆ ನಾನು PhD ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನನ್ನೊಳಗೆ ರೂಪುಗೊಂಡಂತ ಒಂದು ಅಧ್ಯಯನ ಕ್ಷೇತ್ರ. ಡಾಕ್ಟರ್ ಎಂ ಕಲಬುರ್ಗಿ ಅವರೇ ನಮ್ಮ ಪೂಜ್ಯರು MA ಯೂನಿವರ್ಸಿಟಿಯಲ್ಲಿ ನಾವು ಕಲಿಯುವಾಗ ಅವರು ನನ್ನ MA ಮುಗಿದ ಮೇಲೆ ನಾನು ಸಂಶೋಧನೆ ಮಾಡ್ತೀನಿ ಅಂತ ಹೇಳಿದಾಗ ಸರ್ ಒಂದು ವಿಷಯವನ್ನು ನನಗೆ ಕೊಟ್ಟರು. ಅದು ಪ್ರಾಚೀನ ಕನ್ನಡ ಸಂಶೋಧನಾ, ಪ್ರಾಚೀನ ಕನ್ನಡ ಸಂಕಲನ ಕಾವ್ಯಗಳು ಅಂತ. ಅದಕ್ಕೆ ಮಾರ್ಗದರ್ಶಕರು ಕಲಬುರ್ಗಿ ಸರ್ ಅವರ ಹಾಗೆಯೇ ನನಗೆ ಇನ್ನೊಬ್ಬ ಬಹಳ ಒಳ್ಳೆಯ ನನ್ನ ಪ್ರೀತಿಯ ಗುರುಗಳು, ನನ್ನ ಒಂದು ರೀತಿಯ ಮಾರ್ಗದರ್ಶಕ ಡಾಕ್ಟರ್ BR ಹಿರೇಮಠ ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಒಂದು ಮಾರ್ಗದರ್ಶನದೊಳಗ ಪ್ರಾಚೀನ ಕನ್ನಡ ಸಂಕಲನ ಕಾವ್ಯಗಳು ಅಂತ, ಅದಕ್ಕೆ ಆಂಥಾಲಜಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. 13ನೇ ಶತಮಾನದಲ್ಲಿದ್ದಂಥ ಕೇಶಿರಾಜನ ತಂದೆ ಮಲ್ಲಿಕಾರ್ಜುನ ಅಂತ ಬರ್ತಾನೆ. ಆತ ತನ್ನ ಕಾಲಕ್ಕೆ ಇದ್ದಂಥ 100 ಕಾವ್ಯಗಳನ್ನು, ಹಳಗನ್ನಡ ಕಾವ್ಯಗಳನ್ನ ಸಂಗ್ರಹಿಸುವ ಪದ್ಧತಿ ಆಗಲೇ ಇತ್ತು. ಪಂಪನಿಂದ ಹಿಡ್ಕೊಂಡು ತನ್ನ 13ನೇ ಶತಮಾನದ
ಜನ್ನ ಮೊದಲಾದವರವರೆಗಿನ ಅನೇಕರ ಕಾವ್ಯಗಳನ್ನು ತನ್ನ ಮನೆಯೊಳಗೆ ಸಂಗ್ರಹಿಸಿಕೊಂಡು ಆತ ಅಧ್ಯಯನ ಮಾಡಿ ಅಷ್ಟಾದಶ ವರ್ಣನೆಗಳು ಅಂತ ಬರ್ತವೆ. ಹಳೆಗನ್ನಡ ಕಾವ್ಯದೊಳಗೆ ಅಷ್ಟಾದಶ 18 ವರ್ಣನೆಗಳಲ್ಲಿ ಅದು ನಗರ ವರ್ಣನೆ ಹಿಂಗೆಲ್ಲ ಬರ್ತದೆ. ಆ ಎಲ್ಲ ವರ್ಣನೆಗಳನ್ನು ಇಟ್ಕೊಂಡು ಸುಮಾರು ಒಂದು 3,000 ಪದ್ಯಗಳನ್ನು ಆತ ಒಂದು ಕಡೆ ತಗೊಂಡು ಬರ್ತಾನೆ. ಅದನ್ನ ಮೊಟ್ಟ ಮೊದಲ ಕನ್ನಡದ ಸಂಕಲನ ಕಾವ್ಯ ಅಂತ ನಾವು ಕರಿತೀವಿ. ಇವತ್ತು ಕವಿತೆಯನ್ನ ಸಂಕಲನ ಮಾಡೋದು, ಕಥೆಯನ್ನ ಸಂಕಲನ ಮಾಡೋದು, ಸಂಪಾದನೆ ಮಾಡೋದು ಅಂತ ಒಂದು ಪರಂಪರೆ ಇದೆ. ಈ ಎಲ್ಲ ಸಂಪಾದನೆಗಳಿಗೆ ಆದ್ಯ ಮಲ್ಲಿಕಾರ್ಜುನ. ಆ ಮಲ್ಲಿಕಾರ್ಜುನ ಅಷ್ಟಾದಶ ವರ್ಣನೆಗಳ ಲೆಕ್ಕದೊಳಗ ಒಂದು ಸಂಪಾದನೆಯನ್ನ ಮಾಡ್ತಾನೆ. ಆ ಸಂಪಾದನಾ ಕಾವ್ಯಗಳನ್ನು ಕುರಿತಂತೇನೆ ಸೂಕ್ತಿ ಸುಧಾರಣವ ಅಂತ ಹೆಸರು ಕೊಡ್ತಾನ. ಸೂಕ್ತಿ ಒಳ್ಳೆಯ ಪದ್ಯಗಳು, ಅವುಗಳನ್ನ ಕೂಡಿಸಿದ ಒಂದು ಸುಧಾರಣವ ಸಮುದ್ರ ಅಂತ, ಸೂಕ್ತಿ ಸುಧಾರಣವ ಅಂತ ಒಂದು ಮಾಡ್ತಾನೆ. ಮುಂದೆ ಅಭಿನವಾದಿ ವಿದ್ಯಾನಂದ, ಮಲ್ಲಕವಿ ಅಂತ ಇಬ್ರು ಕಾವ್ಯಸಾರ ಅನ್ನೋ ಹೆಸರಿನೊಳಗೆ ಅದೇ ಪರಂಪರೆಯನ್ನು ಇಟ್ಟುಕೊಂಡು ಅವರು ಹಳೆಗನ್ನಡದ ಒಳ್ಳೊಳ್ಳೆಯ ಪದ್ಯಗಳನ್ನು, ಕನ್ನಡಿಗರು ಇವತ್ತು ನೆನಪಿಸಿಕೊಳ್ಳಬೇಕಾದ ಪದ್ಯಗಳನ್ನು ಸಂಕಲನ ಮಾಡ್ತಾರೆ. ಅದು ನನ್ನ PhD ಸಂಶೋಧನಾ ಮಹಾಪ್ರಬಂಧ. ಅದು ಹಳೆಗನ್ನಡ ಸಾಹಿತ್ಯವನ್ನು ಕುರಿತಂತೆ ನನ್ನೊಳಗೆ ಮೂಡಿದ ಅಧ್ಯಯನದ ಆಸಕ್ತಿಯ ಪ್ರತಿಫಲವಾಗಿ ಅದನ್ನು ನಾನು 2016-17ರಲ್ಲಿ ನಾನು ಪೂರೈಸಿದೆ. ಮುಂದೆ ಪ್ರಕಟ ಆಯಿತು. ನಂತರದಲ್ಲಿ ನನ್ನ ಆಸಕ್ತಿ ಸಂಶೋಧನೆಯೊಳಗೆ ತೊಡಗಿಕೊಂಡು ಇತ್ತೀಚೆಗೆ ನಾನು ಹಳೆಗನ್ನಡದ ಸಾಹಿತ್ಯವನ್ನು ಕುರಿತಂತೆ ಅಧ್ಯಯನ ಮಾಡಿದ ಅನೇಕ ಸಂದರ್ಭದ ಲೇಖನಗಳನ್ನು ಹಾಲ್ಗನ್ನಡ ಅನ್ನುವಂಥ ಒಂದು ಸಂಕಲನದಲ್ಲಿ ತಂದಿದ್ದೇನೆ. ಹಾಗೆಯೇ ಒಂದು ಶೋಧಕ್ಕೆ ಸಂಬಂಧಪಟ್ಟಂತ ಸಂಶೋಧನೆಯ ಲೇಖನಗಳ ಸಂಕಲನವೇ ಅನುಶೋಧ ಅಂತ ಒಂದು ಹೆಸರಿನಿಂದ ನಾನು ಪ್ರಕಟ ಮಾಡಿದ್ದೇನೆ. ಇನ್ನು ಆ ರೀತಿಯ ಕಾರ್ಯಗಳು ನಡೆದಾ ಇದ್ದಾವೆ ಮೇಡಮ್. ಸಂಶೋಧನೆ ನನ್ನ ಪ್ರೀತಿಯ, ವಿಶೇಷವಾಗಿ ನಾನು ಹಳೆಗನ್ನಡ ಕಾವ್ಯಗಳನ್ನು ಕುರಿತಂತೆ ಅಧ್ಯಯನ ಮಾಡುವ ಒಂದು ಪರಿಕ್ರಮದಲ್ಲಿ ಅದು ಬರ್ತದೆ. ಈ ಮುನ್ನುಡಿಗಳ ಸಂಕಲನ ಇದರ ಬಗ್ಗೆ ತಿಳಿಸೋದಾದ್ರೆ, ಕನ್ನಡದಲ್ಲಿ ಬಹಳ ದೊಡ್ಡ ದೊಡ್ಡ ಸಾಹಿತಿಗಳು ತಮ್ಮ ಕಿರಿಯ ಸಾಹಿತಿಗಳನ್ನ ಪ್ರೇರೇಪಿಸುವುದಕ್ಕೆ, ಬೆಂಬಲಿಸುವುದಕ್ಕೆ, ನೀನು ಉತ್ತಮವಾಗಿ ಬರಿತಾ ಇದೆಯಾ, ಮುಂದೆ ಬರೀ ಅಂತ ಹೇಳೋದಕ್ಕೆ ಮುನ್ನುಡಿಗಳನ್ನು ಬರೆಯುವ ಒಂದು ವ್ಯವಸ್ಥೆ ಇದೆ. ಬಹಳ ಹೆಸರಾದವರು ದೇಜಗವ್ ಅವರು. ದೇಜಗವ್ ಅವರು ಬರೆದಿರೋ ಮುನ್ನುಡಿಗಳು ಬಹಳ ಸಂಕಲನ ಹೆಸರಾಗಿದೆ. ನಾನು ನನ್ನ ಭಾಗ್ಯ ಅಂತಂದ್ರೆ ಬಹುತೇಕ ಇತ್ತೀಚೆಗಿನ ಸುಮಾರು 100 ಜನರಿಗೆ ನಾನು ಮುನ್ನುಡಿಗಳನ್ನು ಬರೆದಿದ್ದೇನೆ. ನನ್ನ ಗೆಳೆಯರು, ನನ್ನ ಎಳೆಯ ಸ್ನೇಹಿತರು, ಮತ್ತೆ ಹಿರಿಯರಿಗೂ ಕೂಡ ನಾನು ಬರೆದಿದ್ದೇನೆ. ಹಿರಿಯರ ಲೇಖನ ಪುಸ್ತಕಗಳಿಗೂ ಬರೆದಿದ್ದೇನೆ. ಹಾಗಾಗಿ ನನ್ನ 3 ಮುನ್ನುಡಿ ಸಂಕಲನಗಳನ್ನೇ ತಂದಿದ್ದೇನೆ ನಾನು. ಮೊದಲ ಓದು ಅಂತ, ಮುನ್ನುಡಿ ಲೋಕ ಅಂತ ಹೆಸರು, ಅದಕ್ಕೆ ನಾನು ಕೊಟ್ಟಿರೋ ಹೆಸರು. ಇತ್ತೀಚೆಗೆ ಬಹಳ ಬೃಹತ್ತಾದಂಥ 40 ಜನರ ಒಂದು ಮುನ್ನುಡಿಗಳನ್ನ ಸೇರಿಸಿ ಓದಿನ ಬೆರಗು ಅಂತ ಒಂದು ಬೃಹತ್ತಾದ ಪುಸ್ತಕವನ್ನೇ ನಾನು ಮಾಡಿದ್ದೇನೆ. ಇನ್ನು ನಾನು ಮಾಡಬೇಕಾದ ಸಂಕಲನ ಆಗಬೇಕಾದಂಥ ಮುನ್ನುಡಿಗಳು ನನ್ನ ಹತ್ರ ಇದ್ದಾವೆ. ಅದಕ್ಕೆ ಕಾರಣ ಪ್ರೀತಿಯಿಂದ ನನಗೆ ಆ ಪುಸ್ತಕಗಳನ್ನು ಮುನ್ನುಡಿ ಬರೆಯೋದಕ್ಕೆ ಕೊಟ್ಟಿರುವ ಎಲ್ಲ ಕವಿಮಿತ್ರರು, ಕಥಾಗಾರರು, ವಿಮರ್ಶಕರು, ಅವರೆಲ್ಲ ಕಾರಣ. ಅವರೆಲ್ಲರ ಪ್ರೀತಿಗೆ ಮನಿದು ಮತ್ತೆ ಅವರಿಗೆ ಒಂದಿಷ್ಟು ಪ್ರೇರಣೆ ಸಿಗಲಿ, ಅವರು ಕಾವ್ಯ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ಕನ್ನಡ ಕಾವ್ಯವನ್ನು ಬೆಳೆಸಲಿ ಅನ್ನುವ ಒಂದು ಸದಾಶಯದಿಂದ ನಾನು ಮುನ್ನುಡಿಗಳನ್ನು ಬರೆದಿದ್ದೇನೆ. ಮತ್ತೆ ಈಗಲೂ ಕೂಡ ಬರೆಯುವ ಕ್ರಿಯೆ ನಡೆದಿದ್ದೇನೆ. ಈಗ ವಚನ ಸಾಹಿತ್ಯದ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ಮಾಡಿದ್ದೀರಿ. ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ಮೇಡಮ್. ನನ್ನ ಪ್ರೀತಿಯ ಅಧ್ಯಯನದ ಕ್ಷೇತ್ರಗಳಲ್ಲಿ ಮೊದಲ ಸ್ಥಾನವೇ ನಾನು ವಚನಕ್ಕೆ ಕೊಡೋದು. ಯಾಕಂದ್ರೆ 12ನೇ ಶತಮಾನದ ಶರಣರು ಅವತ್ತೇ ನಮ್ಮ ಬದುಕನ್ನ ಉದ್ಧರಿಸುವುದಕ್ಕೆ ಬಹಳ ಮೂಲಭೂತವಾದ ಒಂದು ಸಾರರೂಪವಾದಂಥ ಸಾಹಿತ್ಯವನ್ನು ಕೊಟ್ಟರು. ಅದು ವಚನ ಸಾಹಿತ್ಯ. ವಚನ ಸಾಹಿತ್ಯ ಜಗತ್ತಿನಲ್ಲಿಯೇ ಹೆಸರಾದ ಸಾಹಿತ್ಯ. ಅದು ಕನ್ನಡಿಗರು ಜಗತ್ತಿನ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅಂತ ಹಿರಿಯರು ಹೇಳ್ತಾರೆ. MR ಶ್ರೀ ಅನ್ನುವಂಥ ಒಬ್ಬ ವಿದ್ವಾಂಸರು ಅವ್ರು ಹೇಳ್ತಾರೆ, ಕನ್ನಡಿಗರ ಸ್ವಯಾರ್ಜಿತ ಸ್ವತ್ತು ಅಂತ. ಜಗತ್ತಿನಲ್ಲಿ ಕನ್ನಡಿಗರು ನಮ್ದು ಅಂತ ಏನಾದರೂ ಪೂರ್ತಿ ನಮ್ದಪ್ಪ, ಇದು ನಾವೇ ಸೃಷ್ಟಿಸಿದ್ದು, ಇದು ನಮ್ಮದೇ ರಚನೆ ಅಂತ ನಾವು ಧೈರ್ಯದಿಂದ ಹೇಳಬಹುದಾದ್ರೆ ಅದು ವಚನ ಸಾಹಿತ್ಯ ನಮ್ದು. ಹಾಗಾಗಿ ನನಗೆ ವಚನ ಸಾಹಿತ್ಯದ ಪ್ರೀತಿ ಅಥವಾ ಅಧ್ಯಯನ ಮಾಡಬೇಕು, ಓದಬೇಕು ಅನ್ನುವಂಥ ಆಸಕ್ತಿ ಹುಟ್ಟಿದ್ದು 1989ರಲ್ಲಿ ನಾನು MA ಮುಗಿಸಿ ಡಾಕ್ಟರ್ ಕಲಬುರ್ಗಿ ಅವರ ಒಂದು ಗರಡಿಯಲ್ಲಿ ನಾನು ಸಂಶೋಧಕನಾಗಿ, ಸಹಾಯಕ ಸಂಶೋಧಕನಾಗಿ ವಚನಗಳನ್ನು ಕಟ್ ಮಾಡಿ ಅಂಟಿಸುವಂಥ, ಒಂದು ವಚನವನ್ನು ಇನ್ನೊಂದು ವಚನಕ್ಕೆ, ಒಂದೇ ವಚನಕ್ಕೆ 2 ವಚನಗಳು ಬರೆಯಲ್ಪಟ್ಟಿರ್ತಾರೆ. ಅಂತ ಸಂಪಾದಕರಾದವರು, ಅದನ್ನು ಸಂಕಲನಕಾರರು ಬೇರೆ ಬೇರೆ ರೀತಿಯ ವಚನಗಳನ್ನು ಇಟ್ಟಿರ್ತಾರೆ. ಅದೇ ವಚನ ಸರಿಯಾದ ರೀತಿ ಯಾವುದು ಅನ್ನೋದನ್ನು ಹೋಲಿಸಿ ನೋಡುವ ಒಂದು ಕ್ರಮವನ್ನು ಅವರು ನಮಗೆ ಕಲಿಸ್ಕೊಟ್ರು. ಅದರ ಒಂದು ಪ್ರತಿಫಲವಾಗಿ ನನ್ನೊಳಗ ವಚನ ಸಾಹಿತ್ಯದ
ನಾನು ಉಪನ್ಯಾಸಕನಾದ ಮೇಲೆ ಹ್ಮ್ 1990 ಸುಮಾರು ನಂತರದಲ್ಲಿ ಹ್ಮ್ ಬಹುತೇಕ ನಾನು ಉತ್ತರ ಕರ್ನಾಟಕದ ಎಲ್ಲಾ ಮಠಮಾನ್ಯಗಳಿಗೆ ಉಪನ್ಯಾಸ ನೀಡೋದಕ್ಕೆ ಹೋಗ್ತಿದ್ದೆ. ಓಕೆ. ಉಪನ್ಯಾಸದ ಫಲವಾಗಿ ಅಲ್ಲಿ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿ ಅದರ ಫಲವಾಗಿ ಸುಮಾರು 7 ವಚನ ವಿಮರ್ಶಾ ಸಂಕಲನಗಳನ್ನು, ವಚನ ವಿವೇಚನಾ ಸಂಕಲನಗಳನ್ನು, ವಚನ ಅಧ್ಯಯನ ಸಂಕಲನಗಳನ್ನು ನಾನು ಪ್ರಕಟ ಮಾಡಿದೆ. ಅದು ವಚನ ಶೋಧ ಅಂತ ಇದೆ, ಬಸವಣ್ಣನವರನ್ನೇ ಕುರಿತು ಒಂದು ಭುವಿಯ ಬೆಳಕು ಅಂತ, ಆಮೇಲೆ ಮಹಿಳಾ ವಚನಕಾರ್ತಿಯರದು ಬಹಳ ವಿಶೇಷವಾದಂಥ ಅಧ್ಯಯನ. ಕನ್ನಡದಲ್ಲಿ ವಚನಕಾರರಲ್ಲಿ ಸುಮಾರು 40ರಷ್ಟು ಸ್ವಲ್ಪ ಹೆಚ್ಚು ವಚನಕಾರ್ತಿಯರು. ಇಡೀ ಜಗತ್ತಿನಲ್ಲಿಯೇ ಅಷ್ಟು ಜನ ಮಹಿಳೆಯರು ಒಮ್ಮೆಲೇ ಕಾವ್ಯ ರಚಿಸೋದಕ್ಕೆ, ವಚನ ರಚಿಸೋದಕ್ಕೆ ಬಂದಂತ ಬಹಳ ದೊಡ್ಡ ಒಂದು ಕಾಲ ಅದು, ಸಂಕ್ರಮಣ ಕಾಲ ಅದು. ಮಹಿಳೆಗೆ ಮೊದಲ ಸ್ಥಾನವನ್ನು ಅವರು ಕೊಡ್ತಾರೆ. ಅಕ್ಕ ಮಹಾದೇವಿಯನ್ನೇ ಹಿಡ್ಕೊಂಡು ಒಂದೊಂದೇ ವಚನವನ್ನು ಬರೆದಿರುವಂಥ ಗೊಗ್ಗವ್ವೆ, ಸತ್ಯಕ್ಕ ವಚನಕಾರ್ತಿಯರು ಬರ್ತಾರೆ. ಆ ವಚನಕಾರ್ತಿಯರನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ಉರದ ಮುಳ್ಳು ಅಂತ ಒಂದು ಸಂಕಲನವನ್ನು ನಾನು ತಂದಿದೆ. ಇನ್ನೊಂದು ವಚನದಲ್ಲಿ ಒಂದೊಂದೇ ವಚನ ಇಟ್ಟುಕೊಂಡು ಒಂದು ಸಣ್ಣ ಸಣ್ಣ ಲೇಖನಗಳನ್ನು ಮಾಡಿ ಬೆಳಕಿನ ಬೀಜಗಳು ಅಂತ ಒಂದು ಸಂಕಲನ, ಅದನ್ನ ಬಹಳ ನಾನು ಇಲ್ಲಿ ನೆನಪಿಸಬೇಕು. ನನ್ನ ಗೆಳೆಯರು ಸಿಗ್ಗಾಮಿಯಲ್ಲಿ ಒಂದು ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿದ್ದಂಥ ದ್ಯಾಮನಕೊಪ್ಪ ಸರ್ ಅವರು ಪ್ರಕಟ ಮಾಡಿದರು. ಹೀಗೆ ನನ್ನ ವಚನ ಸಾಹಿತ್ಯದ ಓದು ಬೇರೆ ಬೇರೆ ಕಾರಣಕ್ಕೆ ಅನೇಕ ವಚನ ಕುರಿತಂಥ ಲೇಖನಗಳನ್ನು, ಪತ್ರಿಕೆಗಳನ್ನು ಪ್ರಕಟ ಮಾಡೋದಕ್ಕೆ, ಕೆಲವರು ಕೇಳಿದ್ದಕ್ಕೆ ನಾನು ಬರೆದು ಕೊಡುವ ರೀತಿಯೊಳಗೆ, ಮತ್ತೆ ಉಪನ್ಯಾಸ ನೀಡುವುದಕ್ಕೆ, ನಾನು ಅಧ್ಯಯನ ಮಾಡಿದ ಆ ಲೇಖನಗಳ ನಿರೂಪಣೆ ವಚನ ಸಂಕಲನಗಳಾಗಿ, ವಿಮರ್ಶಾ ಸಂಕಲನಗಳಾಗಿ ಬಂದಿವೆ ಮೇಡಮ್. ಈಗ ಕಿರುಚಿಂತನ ಜೊತೆಗೆ ವ್ಯಕ್ತಿ ಚಿತ್ರಗಳನ್ನು ತಾವು ಬರೆದಿದ್ದೀರಿ. ಒಬ್ಬ ಸಾಹಿತಿ ಆದವ ತನ್ನ ಎಲ್ಲ ಸಾಧ್ಯತೆಗಳನ್ನು ಆತ ಬಳಸಿಕೊಳ್ಬೇಕು. ಖಂಡಿತ. ಬರೀ ಕವಿಯಾಗಿ, ಕಥೆಗಾರನಾಗಿ ಅತಿ ಎತ್ತರದ ಸ್ಥಾನವನ್ನು ಮುಟ್ಟೋದು ಅದು ಒಂದು ರೀತಿ. ಆದರೆ ನಮ್ಮ ಇದನ್ನ ಅನೇಕ ರೀತಿಯಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಒಂದು ಪರಂಪರೆ ನಮ್ಮಲ್ಲಿದೆ. ಕಥೆಗಾರರಾಗಿ, ಕವಿಯಾಗಿ, ಕಾದಂಬರಿಕಾರರಾಗಿ, ವಿಮರ್ಶಕರಾಗಿ, ಸಂಶೋಧಕರು, ಈ ಎಲ್ಲ ಅಧ್ಯಯನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಭಾಗವಹಿಸಬೇಕು. ಅದರಲ್ಲಿ ನನ್ನದೇ ಆದ ಕೆಲವು ಕಾರ್ಯವನ್ನು ನನ್ನಿಂದ ಸಾಧ್ಯವಾದನ್ನು ಮಾಡಬೇಕು ಅನ್ನುವಂಥ ನಾನು ಒಂದು ಕೆಲಸವನ್ನು ಬಿಟ್ಟು, ಒಂದು ಬರಹವನ್ನು ಬಿಟ್ಟು ಇನ್ನೊಂದು ಪ್ರಕಾರಕ್ಕೆ ಹೋಗುವಾಗ ನಾನೇನು ಅನ್ಕೊಂತೇನೆ ಅಂದರೆ ಅದು ಆ ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ನಾನು ತೆಗೆದುಕೊಳ್ಳುವಂಥ ಒಂದು ಸ್ಥಿತ್ಯಂತರ ರೂಪದೊಳಗೆ ನಾನು ಬರಿತೇನೆ. ಹಾಗಾಗಿ ಈ ಚಿಂತನೆಗಳು ಮೊನ್ನೆ ಬಂದಿದೆ, ಅದು ಅಮೃತದ ತೊಟ್ಟು ಅಂತ ಒಂದು ಪುಸ್ತಕ. ಅದು ಅಲ್ಲಿ ನಾನು 50 ಲೇಖನಗಳನ್ನು, ಕಿರುಗು ಲೇಖನಗಳನ್ನು, ಚಿಂತನ ಲೇಖನಗಳನ್ನು, ಇವುಗಳನ್ನು ಬರೆಯೋದಕ್ಕೆ ಕಾರಣವಾದದ್ದು ಧಾರವಾಡದ ಆಕಾಶವಾಣಿ. ತಾವು ಇವತ್ತು ರಾಷ್ಟ್ರೀಯ ಪ್ರಸಾರ ದಿನ ಅಂತ ಹೇಳಿದ್ರೆ, ಧಾರವಾಡದ ಆಕಾಶವಾಣಿ ನಮ್ಮಂಥವರನ್ನ 100 ಜನರನ್ನ ಬೆಳೆಸಿದೆ. ಪ್ರತಿದಿನ ಮುಂಜಾನೆ, ಇವತ್ತು ಕೂಡ ಮುಂಜಾನೆ ನಂದು ಚಿಂತನ ಅಲ್ಲಿಂದ ಬಂತು. ಪ್ರತಿದಿನ ಮುಂಜಾನೆ ಒಬ್ಬ ಒಳ್ಳೆಯ ಸಾಹಿತಿ ಅಥವಾ ಒಳ್ಳೆಯ ವ್ಯಕ್ತಿಯನ್ನು ಕರೆದು, ವಿದ್ವಾಂಸರನ್ನು ಕರೆದು ಅವರು 5 ನಿಮಿಷಗಳ ಕಾಲ ಮಾತಾಡಿಸ್ತಾ, ಅದೆಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಆ ಪದ್ಧತಿ. ಮುಂಜಾನೆ ಒಂದು ಒಳ್ಳೆಯ ಮಾತು ಅಂತ ನೀವು ಹೆಂಗೆ ಹೇಳಿದ್ರಿ, ಒಳ್ಳೆಯ ವಿಚಾರಗಳು ಜನರಿಗೆ ಸಿಗಲಿ ಅಂತೇಳಿ ನನ್ನನ್ನು ಬಹಳಷ್ಟು ಪ್ರಚಾರಕ್ಕೆ, ಅಂದ್ರೆ ನನ್ನ ಬಗ್ಗೆ ಬಹಳ ಜನ ತಿಳ್ಕೊಳ್ಳೋದಕ್ಕೆ ಕಾರಣವಾದದ್ದು ಆಕಾಶವಾಣಿ. ಡಾಕ್ಟರ್ ಬಸು ಬೇವಿನಗಿಡದಂಥ ಆಕಾಶವಾಣಿಯ ಅಲ್ಲಿ ಕಾರ್ಯವನ್ನು ಮಾಡ್ತಾ ಇರುವಂಥ ಅವರ ಮೂಲಕ, ಇನ್ನೂ ಅನೇಕರ ಮೂಲಕ ನಾನು ಸುಮಾರು ಒಂದು 40-50 ಸಲ ಅಲ್ಲಿ ನನ್ನ ಉಪನ್ಯಾಸಗಳ ಅಂದ್ರೆ ಚಿಂತನವನ್ನು ಮಾಡಿದ್ದೇನೆ. ಅವುಗಳನ್ನು ಎಲ್ಲ ಕೂಡಿಸಿ ಮಾತು, ವಿದ್ಯೆ, ಬದುಕಿನಲ್ಲಿರಬೇಕಾದ ಮೌಲ್ಯಗಳು, ಇವುಗಳನ್ನ ಕುರಿತಂತೆ ಅದಕ್ಕೆ ಹೆಸರು ಕೂಡ ನಾನು ಅಮೃತದ ತೊಟ್ಟು, ತುದಿ ಅನ್ನುವ ಹಾಗೆ ಅದನ್ನು ಮಾಡಿದ್ದೇನೆ. ಆಮೇಲೆ ನನಗೆ ವ್ಯಕ್ತಿ ಚಿತ್ರ ಅಂತ ತಾವು ಹೇಳಿದ್ರಿ. ವ್ಯಕ್ತಿ ಚಿತ್ರ ಅಂದ್ರೆ ಅನೇಕರನ್ನ ಕುರಿತು ನಾನು ಅಧ್ಯಯನ ಮಾಡುವ ಅವಶ್ಯಕತೆ ಬಂತು. ಅದನ್ನ ನಾನು ಏಕ ವ್ಯಕ್ತಿ ಸಾಹಿತ್ಯಿಕ ಅಧ್ಯಯನ ಅನ್ನೋ ರೀತಿಯೊಳಗೆ ನಾನು ತಿಳ್ಕೊಂತೇನೆ. 3 ಜನರನ್ನು ಕುರಿತಂತೆ ನಮ್ಮ ಹಿರಿಯ ಕವಿಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಅನ್ನುವಂಥ, ಅಂದ್ರೆ ಒಟ್ಟು ಅವರ ಬರಹಗಳನ್ನ ತಂದು ಕೊಡಬೇಕು ಒಂದು ಕಡೆ ಅನ್ನುವಂಥ ಒಂದು ಆಲೋಚನೆಯ ಫಲವಾಗಿ ಒಬ್ಬರು ರಾಮದುರ್ಗ ತಾಲೂಕಿನಲ್ಲಿ, ನಮಗೆ ಆ ಕಡೆಗೆ ಬೆಳಗಾವಿ ಜಿಲ್ಲೆಯೊಳಗೆ ರಾಮದುರ್ಗ ತಾಲೂಕಿನ ಒಂದು ಹಳ್ಳಿ ಇದೆ, ಬಿಚ್ಕುಪ್ಪಿ ಅಂತ. ಅಲ್ಲೊಬ್ರು ಯತಿ ಸ್ವಾಮಿಗಳು, ಅವರು ಸಾಹಿತ್ಯಕ್ಕಾಗಿಯೇ ಬದುಕಿದವರು. 50 ಪುಸ್ತಕಗಳಿಗೆ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಸೂರತಾನಂದ ಸರಸ್ವತಿ ಅಂತ. ಅವರ ಎಲ್ಲ ಕೃತಿಗಳನ್ನು ಅಂದ್ರೆ ನನ್ನ ಅಧ್ಯಯನಕ್ಕೆ ನಾನು ಸೀಮಿತಗೊಳಿಸಿಕೊಳ್ಳುವವರೆಗೆ ಬಂದಿರುವ ಎಲ್ಲ ಕೃತಿಗಳನ್ನ ಅವಲೋಕನ ಮಾಡಿ ಸೂರತಾನುಸಂಧಾನ ಅಂತ ಒಂದು. ಆಮೇಲೆ ಕನ್ನಡದ ಒಬ್ಬ ಮೊಟ್ಟ ಮೊದಲ ನ್ಯಾಯಾಧೀಶ ಕವಿ ಜಿನದತ್ತ ದೇಸಾಯಿ ಬೆಳಗಾವಿಯಲ್ಲಿದ್ದಾರೆ, ಧಾರವಾಡದ ಮೂಲದವರು, ಅಮೀನ್ ಬಾಬಿ ಅವರು.
ಬಹಳ ದೊಡ್ಡ ಚುಟುಕು ಕವಿಗಳವರು. 16 ಚುಟುಕು ಸಂಕಲನಗಳನ್ನ ತಂದಿದ್ದಾರೆ. ಅವರನ್ನು ಕುರಿತು, ಅವರ ಬದುಕನ್ನು, ಅವರ ಕಾವ್ಯವನ್ನು ಕುರಿತಂತೆ, ಅವರ ಕವನಗಳನ್ನು ಕುರಿತಂತೆ ನಾನು ಬೀಗಿ ಬೆಳೆದ ಗೊನೆಬಾಳೆ ಅಂತ ಒಂದು ಸಮಗ್ರ ಅಧ್ಯಯನ, ಕವಿಯ ಸಮಗ್ರ ಅಧ್ಯಯನ. ಹಾಗೆ ಇನ್ನೊಬ್ರು ಹೆಸರುವಾಸಿಯಾದವರು ನಮ್ಮ ನಾಡಿನ ಬಹುದೊಡ್ಡ ಸಂಶೋಧಕರು ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ, ಜಾನಪದ ಚಿಂತಕರು. ಅವರು ಪಾರಿಜಾತವನ್ನು ಕುರಿತಂತೆ ಸಂಶೋಧನೆ ಮಾಡಿದಂಥ ಬಹಳ ದೊಡ್ಡ ಸಂಶೋಧಕರು. ಅವರು ಕರ್ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದರು. ಅವರು ಬರೆದಂಥ ಎಲ್ಲ ಸಾಹಿತ್ಯವನ್ನು, ಅವರ ಒಟ್ಟು ಕೃತಿಗಳನ್ನು ಇಟ್ಕೊಂಡು ದೇಸಿ ಪ್ರಜ್ಞೆ ಶ್ರೀರಾಮ್ ಇಟ್ಟಣ್ಣವರಂಥ ಒಂದು ಪುಸ್ತಕವನ್ನು ನಾನು ಮಾಡಿದ್ದೇನೆ. ಸೊ ಹೀಗಾಗಿ ಅನೇಕರನ್ನ ಕುರಿತು ಅಧ್ಯಯನ ಮಾಡುವ, ನನ್ನ ಪರಂಪರೆಯನ್ನು ನಾನು ಗೌರವಿಸುವ ಒಬ್ಬ ಸಾಹಿತಿಯಾಗಿ ನನಗೊಂದು ಜವಾಬ್ದಾರಿ ಇದೆ, ಒಬ್ಬ ವಿಮರ್ಶಕನಾಗಿ ನನಗೊಂದು ಜವಾಬ್ದಾರಿ ಇದೆ. ನಾನು ಮಾಡ್ತಾ ಇರೋದು ಬಹಳ ದೊಡ್ಡ ಕೆಲಸ ಅಲ್ಲ, ಆದರೆ ಕೆಲವರನ್ನಾದರೂ ಕೂಡ ಗುರುತಿಸುವ, ನಾಡಿಗೆ ಅವರನ್ನು ಪರಿಚಯಿಸುವ, ಅವ್ರ ಪರಿಚಯ ಹೇಗಾಗಿದೆ, ಅವ್ರ ವ್ಯಕ್ತಿತ್ವ ಹೇಗಾಗಿದೆ, ಅವ್ರ ಸಾಹಿತ್ಯ ಹೇಗಾಗಿದೆ ಅನ್ನುವುದನ್ನು ನನ್ನಿಂದ ಆದ ರೀತಿಯೊಳಗೆ ಬರೆಯುವ ಈ ಬರಹ ನಮ್ಮನ್ನು ನಾವು ಜಗತ್ತಿಗೆ ಎಕ್ಸ್ಪೋಸ್ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಕಾರ್ಯ ಇದು. ಈ ಬರಹದ ಮೂಲಕವೇ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದೇನೆ. ಹಾಗಾಗಿ ಅವರಿಗೆಲ್ಲ ನಾನು ಕೃತಜ್ಞತೆಯ ರೂಪದೊಳಗ ಇನ್ನೂ ಅನೇಕರನ್ನು ಕುರಿತು ಬರಿಬೇಕು ಅಂತ ನಾನು ಆಲೋಚನೆ ಇಟ್ಟುಕೊಂಡಿದ್ದೀನಿ. ಹೀಗೆ ನನ್ನ ಆ ಒಂದು ಕಾವ್ಯ ಪ್ರಕಾರವು, ಕಥಾ ಪ್ರಕಾರವು ನಡೆದಿದೆ. ಅದು ಇದು ವ್ಯಕ್ತಿ ಚಿತ್ರವಾದ್ರೆ ಇನ್ನು ಸ್ಥಳದ ಬಗ್ಗೆಯೂ ಕೂಡ ಸಾಕಷ್ಟು ಅಧ್ಯಯನವನ್ನ ಮಾಡಿ ತಾವು ಬರೆದಿದ್ದೀರಿ, ಜೊತೆಗೆ ಸಂಪಾದನೆಗಳನ್ನು ಕೂಡ ತಾವು ಮಾಡಿದ್ದೀರಿ. ಸಂತೋಷ ಮೇಡಮ್. ಹೌದು, ನನ್ನೆಲ್ಲ ಬರಹದ ಮುಖಗಳನ್ನ ತಾವು ಗುರುತಿಸಿದ್ದೀರಿ. ನಾನು ಸ್ಥಳ ಅಧ್ಯಯನ ಅಂತ ಅನ್ನೋದಾದ್ರೆ ನಾನು ಇವತ್ತು ಇರೋದು ಸೌದತ್ತಿ. ನಿಮಗೆ ಎಲ್ಲಮ್ಮನ ಹೆಸರು ಗೊತ್ತಿರಬೇಕು. ಸೌದತ್ತಿ ಎಲ್ಲಮ್ಮ ದೇವತೆಯಿಂದ ಪ್ರಸಿದ್ಧವಾದ ಸ್ಥಳ. ನಾನು ನೀರ್ಬೂದಿಹಾಳದಲ್ಲಿ ಹುಟ್ಟಿ ಅನೇಕ ಕಡೆ ನಾನು ಕೆಲಸ ಮಾಡಿದೆ, ಯರಗಟ್ಟಿ ಮೊದಲಾದ ಕಡೆ ನಾನು ಕೆಲಸ ಮಾಡಿದೆ. ಆದರೆ ಸದ್ಯಕ್ಕೆ ನೆಲೆಸಿರೋದು ಸೌದತ್ತಿಯಲ್ಲಿ. ನಾನು ನೆಲೆಸಿದ ಒಂದು ಊರನ್ನು ಕುರಿತಂತೆ ಒಂದು ಚಿಕ್ಕ ಪುಸ್ತಿಕೆಯನ್ನು ಬರೆದು ಕೊಡುವಂಥೇಳಿ ನಮ್ಮ ನಾಡಿನ ಬಹುದೊಡ್ಡ ಸಾಹಿತಿಗಳಾದ ಶ್ಯಾಮಂ ಕೃಷ್ಣರಾಯರು ನನಗೆ ಕೇಳಿಕೊಂಡು, ಅದು LS ಶಾಸ್ತ್ರಿ ಅಂತ ಬೆಳಗಾವಿಯಲ್ಲಿ ಹಿರಿಯ ಪತ್ರಿಕಾಕರ್ತರು, ಸಂಶೋಧಕ ಸಾಹಿತಿಗಳಿದ್ದಾರೆ. ಅವರ ಮೂಲಕ ಶ್ಯಾಮಂ ಕೃಷ್ಣರಾಯ ಸರ್ ಅವರು ಒಂದು ಒಟ್ಟು ಎಲ್ಲ ಊರುಗಳ ಒಂದೊಂದು ಅಧ್ಯಯನ ಮಾಡಿಸ್ಬೇಕು ಅಂತ ಒಂದು 140ಕ್ಕೂ ಹೆಚ್ಚು ಪುಸ್ತಕಗಳನ್ನ ಮಾಲಿಕೆಯಾಗಿ ತಂದ್ರವರು. ಅದರೊಳಗೆ ನಾನು ಸುಗಂಧವರ್ತಿ ಅಂತ, ಸೌದತ್ತಿ ಇವತ್ತು ಎಲ್ಲಮ್ಮನಿಂದ ಪ್ರಸಿದ್ಧ ಆಗಿದೆ. ಆದ್ರೆ ಅದು ಐತಿಹಾಸಿಕವಾಗಿ ನನ್ನನ್ನು ಇವತ್ತು ನೆಲೆ ಕೊಟ್ಟಂತ ಕ್ಷೇತ್ರ ಅದು. ನಾನು ಸೌದತ್ತಿಯವನೇ ಅಂತ ಗುರುತಿಸ್ತಾ ಇದ್ದೇನೆ. ಇರ್ಬುದ್ಯಾಳ ನನ್ನ ಹುಟ್ಟೂರು, ಆದರೆ ಅಲ್ಲಿಂದ ಬಂದು ಇಲ್ಲಿ ನಾನು ನೆಲೆಸಿರೋದ್ರಿಂದ ಅದು ನನಗೆ ಅಷ್ಟೇ ಮುಖ್ಯ. ಸೌದತ್ತಿಯಲ್ಲಿ ನಾನಿವತ್ತು ಸೌದತ್ತಿ ಯಾಕೊಳ್ಳಿ ಸೌದತ್ತಿ ಅಂತ ಬರೀತಾರೆ. ಆ ಊರಿನ ಇತಿಹಾಸ ಏನು, ಬೃಹತ್ ಪುಸ್ತಕಗಳು ಬಂದಿದ್ದಾವೆ, ಅನೇಕರು ಸಂಶೋಧನೆ ಮಾಡಿದ್ದಾರೆ. ಆದ್ರೆ ಮಕ್ಕಳಿಗಾಗಿ ಪರಿಚಯ ಮಾಡಿಕೊಡ್ರಿ ಅಂತ ಹೇಳಿ ಒಂದು 100 ಪುಟದ ಮಿತಿಯೊಳಗ ಸುಗಂಧವರ್ತಿ ರಟ್ಟರು ಅಂತ ಅದನ್ನು ಆಳಿದರು 3 ಶತಮಾನಗಳ ಕಾಲ. ಹಾಗಾಗಿ ಆ ಸುಗಂಧವರ್ತಿ ಅನ್ನೋ ಕುರಿತು ನಾನು ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಅದು ಸ್ಥಳ ಅಧ್ಯಯನ, ಅದರ ಇತಿಹಾಸ ಏನು, ಹಿನ್ನೆಲೆ ಏನು, ಪೌರಾಣಿಕ ಹಿನ್ನೆಲೆ ಏನು, ಐತಿಹಾಸಿಕ ಹಿನ್ನೆಲೆ ಏನು, ಇವತ್ತು ಅದು ಯಾವ ರೀತಿಯಾಗಿ ಅದು ತನ್ನ ಬೆಳವಣಿಗೆಯನ್ನು ಪಡ್ಕೊಳ್ತಾ ಇದೆ ಊರು ಅನ್ನುವುದನ್ನು ಅಲ್ಲಿ ನಾನು ಚಿತ್ರಿಸುವ ಪ್ರಯತ್ನ ಮಾಡಿದ್ದೇನೆ. ಮತ್ತೆ ಸಂಪಾದನೆಗಳಿಗೆ ಬಂದರೆ, ಸಂಪಾದನೆಗಳು ಅನೇಕರ ಕುರಿತು ನಾನು ಸಂಪಾದನೆ ಮಾಡಿದ್ದೇನೆ. ಅನೇಕ ನನ್ನ ಸುತ್ತಲಿನ ಹಿರಿಯ ಶಿಕ್ಷಕರನ್ನು ಕುರಿತು ಸಂಪಾದನೆಗಳನ್ನು ಮಾಡಿದ್ದೇನೆ. ಅಲ್ಲಿ ಹಸೂಟಿ ಅಂತ, ಹೊಸೂಟಿ ಅಂತ ಮುನ್ವಳ್ಳಿ ಅವರು ಬರ್ತಾರೆ. ಇನ್ನೊಬ್ರು ನಮ್ಮ ಅನೇಕರು ನಮ್ಮ ಸುತ್ತಮುತ್ತ ಇದ್ದವ್ರನ್ನ ಕುರಿತು ನಾನು ಮಾಡಿದೆ. ಆಮೇಲೆ ನಾನು ಮಾಡಿದ ಸಂಪಾದನೆಗಳಲ್ಲಿ ನನಗೆ ಬಹಳ ಹೆಚ್ಚು ಪ್ರಿಯವಾದದ್ದು ಒಬ್ಬ ಸ್ವಾತಂತ್ರ್ಯ ಯೋಧರನ್ನು ಕುರಿತು ನಾನು ಮಾಡಿದ ಒಂದು ಸಂಪಾದನೆ. ಚೆನ್ನಪ್ಪ ಯರಗಣಿವಿ ಅಂತ ಯರವಾಡ ಜೈಲಿನಲ್ಲಿ ಹೋಗಿದ್ದು, ಅವರು ಜೈಲಿನಲ್ಲಿದ್ದು ಜೈಲು ವಾಸ ಅನುಭವಿಸಿದಂತ ಒಬ್ಬ ನಮ್ಮ ಭಾಗದ ಉಗುರುಗೋಳ ಅಂತ ಊರು ಬರ್ತದೆ. ಆ ಉಗುರುಗೋಳದ ಒಬ್ಬ ಸ್ವಾತಂತ್ರ್ಯ ಯೋಧರವರು. ಅವರು ಮಾಡಿದಂಥ ಸ್ವಾತಂತ್ರ್ಯದ ಹೋರಾಟದ ಚಿತ್ರವನ್ನ ನಾನು ಸ್ವಾತಂತ್ರ್ಯ ಯೋಧ ಚೆನ್ನಪ್ಪ ಯರಗಣಿವಿ ಅನ್ನೋ ಹೆಸರಿನಲ್ಲಿ ಸಂಪಾದನೆ ಮಾಡಿದ್ದೇನೆ. ಅದಕ್ಕೆ ಕಾರಣ ಅವ್ರ ಮಕ್ಕಳು ಬಸವರಾಜ ಯರಗಣಿವಿ ಅಂತ, ಸುಭಾಷ್ ಯರಗಣಿವಿ ಅಂತ, ಅವರು ಅದನ್ನು ಮಾಡಿಸಿದ್ರು ನನ್ನ ಕಡೆಯಿಂದ. ಹೀಗೆ ಅನೇಕರನ್ನ ಕುರಿತಂತೆ ನಾನು ಸಂಪಾದನೆ ಮಾಡಿದ್ದೇನೆ. ಇತ್ತೀಚೆಗೆ ನನ್ನ ಸಂಪಾದನಾ ಕ್ಷೇತ್ರ ಬೇರೆ ಕಡೆ ಹೋಗ್ತಾ ಇದೆ. ಅಂದ್ರೆ ಸಾಹಿತಿಗಳನ್ನು ಕುರಿತಂತೆ ಡಾಕ್ಟರ್ ಅಶೋಕ್ ನರೋಡೆ ಅಂತ ಮಹಲಿಂಗಪುರದ ಒಬ್ಬ ಸಾಹಿತಿಗಳು ಪ್ರವಾಸ ಕ್ಷೇತ್ರದಲ್ಲೂ ಬಹಳ ಹೆಸರು ಮಾಡಿದ್ರು. ಯುರೋಪಿಗೆ ಹೋಗಿ ಅವರು ಪ್ರವಾಸ ಮಾಡಿ ಬಂದು ಪ್ರವಾಸ ಕಥನ ಬರೆದ್ರು. ಆ ಪ್ರವಾಸ ಕಥನದ ಮೇಲೆ ಅನೇಕರ ಲೇಖನಗಳನ್ನು ಬರೆದಿದ್ರು. ಅವುಗಳನ್ನ ಸೇರಿಸಿ
ಡಾಕ್ಟರ್ ನರವಡೆಯವರ ಯುರೋಪು ಸಂಕಥನ, ಪ್ರವಾಸ ಕಥನದ ಮೇಲೆ ಲೇಖನಗಳನ್ನು ಸಂಪಾದನೆ ಮಾಡಿದ್ದೀನಿ. ಹಾಗೆಯೇ ನಮ್ಮ ಪದವಿ ಪೂರ್ವ ಉಪನ್ಯಾಸಕರೇ ಕವಿತೆಗಳನ್ನು ಬರೀತಾರೆ. ಬಹಳ ಜನ ಪುಸ್ತಕ ತರೋದಕ್ಕಾಗೋದಿಲ್ಲ, ಸಂಕಲನ ಮಾಡೋದಕ್ಕಾಗೋದಿಲ್ಲ. ಅದನ್ನು ಕೋಟೆಯ ಮೈನುದ್ದೀನ್ ರೇವಡಿಗಾರ್, ಡಾಕ್ಟರ್ ಮೈನುದ್ದೀನ್ ರೇವಡಿಗಾರ್ ಅಂತ ಒಬ್ಬ ಕವಿ ನಮ್ಮ ಗೆಳೆಯರು, ಅವರು ನಾನು ಸೇರಿಸಿಕೊಂಡು ನಮ್ಮ ಉಪನ್ಯಾಸಕರ ಒಂದು ಸಂಕಲನವನ್ನೇ ನಾನು ತಂದಿದ್ದೇನೆ. ಇನ್ನು ಅನೇಕರ ಜೊತೆಗೆ ಸಹ ಸಂಪಾದಕನೇ ಕೆಲಸ ಮಾಡಿದ್ದೇನೆ. ಅದು ಒಂದು ನಮ್ಮ ಬರಹದೊಳಗೆ ಮತ್ತೊಂದು ರೀತಿಯ ತೊಡಗಿಕೊಳ್ಳುವಿಕೆ ಅಂತ ನಾನು ಭಾವಿಸ್ತೇನೆ. ಇಷ್ಟೆಲ್ಲ ಕಾವ್ಯ ಕೃಷಿಗೆ ನಿಮ್ಮ ಕುಟುಂಬದವರ ಸಹಕಾರ ಹೇಗಿದೆ? ನಿಮ್ಮ ಮನೆಯವರ ಬಗ್ಗೆ ತಿಳಿಸ್ಕೊಡಿ. ಮನೆ ಇಲ್ಲದೆ ನಾವಿರೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ. ನಮ್ಮೆಲ್ಲರ ಹಿಂದೆ ಪ್ರೇರಣೆಯಾಗಿ ನಿಲ್ಲುವಂತಹದ್ದು ನಮ್ಮ ಮನೆ. ಅದು ತಂದೆ ತಾಯಿಗಳ ನಂತರದಲ್ಲಿ ಅಲ್ಲಿಂದ ಬಂದ ಮೇಲೆ ನಾವು ಮದುವೆ ಆಗ್ತೀವಿ, ಮಡದಿ, ಮಕ್ಕಳು. ಇವತ್ತು ನಾನು ಒಬ್ಬ ಕವಿ, ಸಾಹಿತಿ, ಅಧ್ಯಾಪಕ, ಉಪನ್ಯಾಸಕ, ಏನೋ ವಿಮರ್ಶಕ, ಬರಹಗಾರ, ಇದೇನೇ ಆಗಿದ್ರು ಕೂಡ ಇದೆಲ್ಲದರ ಹಿಂದೆ ಸಹಾಯ ಕೊಡುವಂಥವಳು ನನ್ನ ಶ್ರೀಮತಿ. ನೋಡಿ, ನಿಮ್ಮ ಕುಟುಂಬದ ಫೋಟೋ ಬರ್ತಾ ಇದೆ. ಹೇಳಿ ಸರ್, ಅವ್ರ ಹೆಸರು. ಅವರು ಡಾಕ್ಟರ್ ಪ್ರೇಮ ಯಾಕೊಳ್ಳಿ ಅಂತ. ಆಕೆ ಕೂಡ ಡಾಕ್ಟರೇಟ್ ಮಾಡಿದ್ದಾಳೆ, ಉಪನ್ಯಾಸ ಕೆಲಸ ಮಾಡ್ತಾ ಇದ್ದಾಳೆ. ಆಕೆ ಯುದ್ಧೋತ್ತರ ಮಹಾಭಾರತ ಕಾವ್ಯಗಳು ಅಂತ ಒಂದು PhD ಪ್ರಬಂಧವನ್ನ ಆಕೆ ಬರೆದಳು. ಆಕೆಯ ಸಹಕಾರ ಮತ್ತೆ ಬರೆಯೋದಕ್ಕೆ ನನ್ನನ್ನು ಬಿಟ್ಟು ಕುಟುಂಬವನ್ನು ಸಂಪೂರ್ಣವಾಗಿ ಪೋಷಣೆ ಮಾಡುವ ಒಂದು ಶಕ್ತಿ ರೀ ಆಕೆ ಇರದಿದ್ರೆ ನಾನೆಷ್ಟು ಬರೀತಿರ್ಲಿಲ್ಲ. ಬರೆಯುವಾಗ ಯಾವಾಗಲೂ ಕೂಡ ನನಗೆ ಉಪನ್ಯಾಸ ಮಾಡೋದಕ್ಕೆ ಹೋಗ್ತೇನೆ, ಅಲ್ಲಿ ಹೋಗ್ತೇನೆ, ಯಾವುದಕ್ಕೂ ಅಡ್ಡಿ ಮಾಡದೆ ಸಂಪೂರ್ಣ ಜವಾಬ್ದಾರಿಯನ್ನು ತಕ್ಕೊಂಡು. ನಿಮಗೆ ವಿಶೇಷ ಅಂದ್ರೆ ನನ್ನ ಮಕ್ಕಳನ್ನ ಬೆಳೆಸೋದಕ್ಕೆ ಪ್ರಾಥಮಿಕ ಶಾಲೆಯೊಳಗ ಅವರಿದ್ದಾಗ ಓದಿಸೋದಕ್ಕೆ ನಾನು ಊರು ತಿರುಗ್ತಿದ್ದೆ. ನಾವು ಒಂದ್ ರೀತಿ ಉಪನ್ಯಾಸ ಮಾಡುವವರು ಅಂದ್ರೆ ಊರೂರಿಗೆ ಹೋಗ್ಬೇಕಾಗ್ತದೆ. ಎಲ್ಲ ರೀತಿಯಿಂದ ಇಬ್ರು ಮಕ್ಕಳನ್ನ ಓದಿಸಿದ್ಲು. ಇವತ್ತು ಅಭಿಮಾನ ಮತ್ತು ಸಂತೋಷ. ಒಬ್ಬ ಮಗ ಇವತ್ತು MBBS ಮಾಡಿ MS ಮಾಡಿ ಒರಿಸ್ಸಾದಲ್ಲಿದ್ದ. ಇನ್ನೊಬ್ಬ ಮಗ ಇಲ್ಲಿನೇ MTech ಮಾಡಿ ಪ್ರೊಫೆಸರ್ ಆಗಿದ್ದ. ಅವನು ಈಗ ರಾಜಸ್ಥಾನದಲ್ಲಿ ಬಿಟ್ಸ್ ಪಿಲಾನಿಯೊಳಗೆ PhD ಮಾಡ್ತಾ ಇದ್ದಾನೆ. ಅವರು ಅಷ್ಟು ಉನ್ನತ ಅಧ್ಯಯನ ಮಾಡೋದಕ್ಕೆ ಮತ್ತೆ ಅವರು ಕೂಡ ಬಹಳ ಒಳ್ಳೆಯ ರೀತಿಯಿಂದ ನನಗೆ ಸಹಕಾರ. ನಾನೇನು ಬರಿತೀನಿ, ಓದ್ತೀನಿ, ಯಾವುದಕ್ಕೂ ನನ್ನ ಕುಟುಂಬದ ಅಡೆತಡೆ ಇಲ್ಲ. ಅವರಿಂದಾನೇ ನಾನು, ಅವರ ನೆಮ್ಮದಿಯಿಂದಾಗೆ ನಾನು ಬರೆಯೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಬಹಳ ಖುಷಿ ಆಯ್ತು. ಈ ಒಂದು ಸಾಹಿತ್ಯ ಕೃಷಿಗೆ ನಿಮ್ಮ ಕುಟುಂಬದ ಸಹಕಾರ ಹೀಗೆ ಸಾಕ್ತಾ ಇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಜೊತೆಗೆ ಈಗ ಅನೇಕ ಕಾವ್ಯ ಕಮ್ಮಟಗಳು ಇದರಲ್ಲೆಲ್ಲ ತಾವು ಭಾಗಿಯಾಗಿದ್ದೀರಿ, ಕವಿಗೋಷ್ಠಿಗಳಲ್ಲಿ ಭಾಗಿಯಾಗಿದ್ದೀರಿ. ಆ ಬಗ್ಗೆ ತಿಳಿಸೋದಾದ್ರೆ ಎಲ್ಲೆಲ್ಲಿ ಈ ರೀತಿಯ ಒಂದು ಕಮ್ಮಟಗಳಿಗೆ, ಕವಿಗೋಷ್ಠಿಗಳಿಗೆ ತಾವು ಹೋಗಿದ್ದೀರಿ? ನಾನು ತಾಲೂಕಾ ಕೇಂದ್ರದಿಂದ ಹಿಡ್ಕೊಂಡು, ಅಂದ್ರೆ ತಾಲೂಕಾ ಸಾಹಿತ್ಯ ಸಮ್ಮೇಳನ ಹಿಡ್ಕೊಂಡು ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ರಾಜ್ಯ ಸಾಹಿತ್ಯ ಸಮ್ಮೇಳನ, ಇಲ್ಲೆಲ್ಲ ಕವಿತೆಗಳನ್ನು ಪ್ರಸ್ತಾಪ ಮಾಡಿದ್ದೇನೆ, ಪ್ರಚುರಪಡಿಸಿದ್ದೇನೆ. ವಿಶೇಷವಾಗಿ ನಿಮಗೆ ಹೆಸರಿಸಬೇಕಾದಂಥವು ಅಂತಂದರೆ, ನಾನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕವನ ವಾಚನ ಮಾಡಿದೆ. ಆಮೇಲೆ ಮೈಸೂರು ದಸರಾ ಬಹಳ ವಿಶೇಷ, ದಸರಾ ಕವಿಗೋಷ್ಠಿ ಅಂತ. ನನಗೆ ದಸರಾ ಕವಿಗೋಷ್ಠಿ ಅವರು ಬಹಳ 2 ಸಲ ನನಗೆ ಅವಕಾಶ, 2 ಸಲ ಕವಿತೆಗಳನ್ನು ಓದುವ ಅವಕಾಶವನ್ನು ನನಗೆ ಕೊಟ್ಟರು. ಅದರ ಜೊತೆಗೆ ನಾನು ಸಾಹಿತ್ಯ ಸಮ್ಮೇಳನಗಳಲ್ಲಿ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ವಿಚಾರ ಸಂಕಿರಣಗಳಲ್ಲಿ ಉಪನ್ಯಾಸಕನಾಗಿಯೂ ಕೂಡ ಲೇಖನಗಳನ್ನು ಪ್ರಕಟ ಮಾಡುವ, ಅವುಗಳಲ್ಲಿ ಉಪನ್ಯಾಸ ನೀಡುವಂಥ ಒಂದು ಸುಮಾರು 500ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ನಾನಿವತ್ತು ನಾಡಿನಾದ್ಯಂತ ಕೊಟ್ಟಿದ್ದೇನೆ. ಅಲ್ಲಿಯೂ ಕೂಡ ನನ್ನ ಲೇಖನಗಳ ಪ್ರಕಟಣೆ ಮತ್ತು ಕವಿತೆಗಳಂತೂ ಇದ್ದೇ ಇದೆ. ಕವಿತೆ ಅದನ್ನು ಬಿಟ್ಟು ಬದುಕೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅದು ಕವಿತೆಯೊಂದೇ ನಮ್ಮನ್ನು ಯಾವತ್ತಿಗೂ ಕೂಡ ಜಗತ್ತಿಗೆ ನಾನೇನು ಅನ್ನುವುದನ್ನು ತೋರಿಸುವಂಥ ಒಂದು ಮಾಧ್ಯಮ. ಅದಿಲ್ಲದೆ ನಾನಿರೋದಕ್ಕೆ ಆಗೋದೇ ಇಲ್ಲ, ಕವಿತೆ ನಿನ್ನನ್ನು ಬಿಟ್ಟು ನಾನಿರೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯೊಳಗೆ ಅನೇಕ ಸಮ್ಮೇಳನಗಳಲ್ಲಿ ಕವಿಯಾಗಿ ನನ್ನನ್ನು ಗುರುತಿಸಿ ಕರೆದಿದ್ದಾರೆ. ಅಲ್ಲಿ ವಾಚನ ಮಾಡಿದ್ದೇನೆ. ಕವಿತೆಯೊಂದೇ ಮಿತ್ರ ಅಂತ ಹೇಳ್ಬಿಟ್ಟಿದ್ದೀರಿ ಈಗಾಗಲೇ. ಸೊ ಈಗ ಬರವಣಿಗೆಯಲ್ಲಿ ಒಂದು ಪ್ರಯೋಗಗಳು ನಡೆಯುತ್ತೆ ನಿಮ್ಮಿಂದ, ಅಥವಾ ನಡೀತಾ ಇದೆ, ಮುಂದೆ ನಡೆಯುತ್ತೆ. ಇದ್ರ ಬಗ್ಗೆ ತಾವು ತಿಳಿಸೋದಾದ್ರೆ, ಕನ್ನಡ ಸಾರಸ್ವತ ಲೋಕದಲ್ಲಿ ವಿಶೇಷವಾಗಿ ಈ ರೀತಿಯ ಪ್ರಯೋಗಗಳು ಬಹಳ ವಿರಳ. ಸದ್ಯದ ಸಂದರ್ಭ ಕನ್ನಡ ಕಾವ್ಯಕ್ಕೆ ಬಂದ್ರೆ, ಸಾಹಿತ್ಯ ಲೋಕಕ್ಕೆ ಬಂದ್ರೆ, ಇದು ಪ್ರಯೋಗಗಳ ಕಾಲ. ಇದು ಬಹಳ ಜನ ಒಳ್ಳೊಳ್ಳೆ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಕಾವ್ಯ ಕ್ಷೇತ್ರ ಗಜಲ್ ಅನ್ನುವಂಥ ಬೇರೆ ಭಾಷೆಯಿಂದ ಬಂದಿರುವ ಒಂದು ಕಾವ್ಯ, ಆಮೇಲೆ ಫಿಲಿಪೈನ್ಸ್ ದೇಶದಿಂದ ಬಂದಂಥ ತನಗ ಅಂತ ಒಂದು 4 ಸಾಲಿನ ಒಂದು ಕಾವ್ಯ, ಕಿರುಕಾವ್ಯ, ಆಮೇಲೆ ಜಪಾನದಿಂದ ಬಂದಂಥ ಹೈಕು ಅಂತ ಬಂದಿದೆ. ಇವೆಲ್ಲವುಗಳು ಬೇರೆ ಬೇರೆ ಭಾಷೆಯಿಂದ ಬಂದು ಇವತ್ತು ಸಾವಿರಾರು ಜನ ಅವುಗಳನ್ನು ಬರಿತಾ ಇದ್ದಾರೆ. ಇವತ್ತು ನಾವು ಬರೆಯೋದಕ್ಕೆ ನಮಗೆ ಪ್ರಧಾನ ಮಾಧ್ಯಮ ನಮ್ಮ ಮೊಬೈಲ್, ಅಲ್ಲಿನ ಫೇಸ್ಬುಕ್, ಅಲ್ಲಿನ ವಾಟ್ಸಪ್ಗೆ
ಗುಂಪುಗಳನ್ನು ಮಾಡಿಕೊಂಡು ಬರಿತಾ ಇದ್ದಾರೆ. ಅವುಗಳಲ್ಲೆಲ್ಲ ನಾನು ಭಾಳ ಬರಿತಾ ಇದ್ದೇನೆ. ಹೈಕು ಬರಿತೇನೆ, ತನಗ ಬರಿತೇನೆ, ಆಮೇಲೆ ಗಜಲ್ ಬರಿತೇನೆ. ಇತ್ತೀಚೆಗೆ ಗಜಲ್ ಬರಿತಾ ಇದ್ದೇನೆ. ಆಮೇಲೆ ಈಗ ಹುನಗುಂದದ ಒಬ್ಬ ಕವಿ ಮಿತ್ರರು ಚಿತ್ರಿಗೆ ಅಂತ 1 ಅಕ್ಷರ ಹಿಡ್ಕೊಂಡು 5 ಅಕ್ಷರದವರೆಗೆ ಒಂದೊಂದೇ 1 2 3 4 5 ಹೀಗೆ ಆದ ಪಂಚಪದಿ ಅಂತ ಒಂದು ಪ್ರಯೋಗ ಮಾಡಿದ್ದಾರೆ. ನಾನು ಅದನ್ನು ಬರಿತಾ ಇದ್ದೇನೆ. ಆಮೇಲೆ ನಮ್ಮ ಡುಂಡಿರಾಜ್ ಮೊದಲಾದಂಥ ಹಿರಿಯರು ಪ್ರಚಾರ ಪಡಿಸಿದಂಥ ಚುಟುಕು, ಹನಿಗವನ ಅವುಗಳನ್ನು ಬರಿತೇನೆ. ಈ ಎಲ್ಲ ಪ್ರಯೋಗಗಳು ಈಗ ನಡೀತಾ ಇದ್ದಾವೆ ಮೇಡಮ್. ಅವೆಲ್ಲವುಗಳಲ್ಲಿ ನಾನು ಸಕ್ರಿಯನಾಗಿದ್ದೇನೆ. ನನ್ನ ತನಗ ಸಂಪುಟ ಬರಬೇಕಾಗಿದೆ, ಹೈಕು ಸಂಪುಟ ಬರಬೇಕಾಗಿದೆ, ಗಜಲ್ ಸಂಪುಟ ಬರಬೇಕಾಗಿದೆ. ಅದೆಲ್ಲ ನನ್ನ ಇನ್ನು ಮುಂದಿನ ನಿವೃತ್ತಿಯ ನಂತರ ಅವುಗಳನ್ನೆಲ್ಲ ಒಮ್ಮೆ ತಗೊಂಡು ಒಟ್ಟಾರೆ ನನ್ನ ಉದ್ದೇಶ ಏನು ಅಂದರೆ, ಒಬ್ಬ ಕವಿಯಾಗಿ, ಒಬ್ಬ ಬರಹಗಾರನಾಗಿ ಇವತ್ತಿನ ಸಂದರ್ಭದಲ್ಲಿ ಪ್ರಕಟವಾಗುತ್ತಿರುವ ಯಾವುದೇ ಒಂದು ಪ್ರಕಾರದಿಂದ ನಾನು ಹೊರಗುಳಿಯಬಾರದು. ನಾನು ದ್ವಿಪದಿಗಳನ್ನು ಆಗಲೇ ಓದಿದ್ರಿ, ನಾನು ದ್ವಿಪದಿಯನ್ನು ನೀವು ಓದಿದ್ರಿ. ಇವುಗಳಲ್ಲಿ ಕೂಡ ನಾನು ಅಂದರೆ ಒಬ್ಬ ಕವಿ ಇಷ್ಟಕ್ಕೆ ಸಾಕು, ನನಗೆ ಇಲ್ಲಿಗೆ ನಾನು ನಿಲ್ಲಬೇಕು ಅನ್ನೋದು ಕವಿಯ ಉದ್ದೇಶ ಆಗಬಾರ್ದು. ಕವಿ ಎಲ್ಲದಕ್ಕೂ ತೆರೆದುಕೊಂಡಿರುವವ. ಕುವೆಂಪು ಹೇಳ್ತಾರೆ, ನೀನು ಮನೆಯನೆಂದು ಕಟ್ಟದಿರು ಅಂತ ಹೇಳ್ತಾರಲ್ಲ, ಮುಟ್ಟದಿರು ಅಂತಾರಲ್ಲ. ಆಗು 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 ಓ ನನ್ನ ಚೇತನ, ನೀ ಅನಿಕೇತನವಾಗು ಅನ್ನೋ ಹಾಗೆ ನಾವೆಲ್ಲರೂ ಕೂಡ ಇವತ್ತು ಕವಿತೆಯೊಳಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಕನ್ನಡ ಅನೇಕ ರೀತಿಯ ಪ್ರಯೋಗಗಳಿಗೆ ಪಕ್ಕಾಗುವ ಸಂದರ್ಭ ಇದೆ. ಅವುಗಳೆಲ್ಲವನ್ನು ಬರೆಯೋದ್ರ ಮೂಲಕ ಕನ್ನಡದ ಸಾಧ್ಯತೆಗಳು ಇಷ್ಟಿವೆ. ಮೊದಲಿನ ಕೇವಲ ನಮ್ಮ ಭಾವಗೀತೆ, ಕೇವಲ ಕವಿತೆ, ಕೇವಲ ಅಲ್ಲಿಗೆ ನಾವು ನಿಲ್ಲೋದಲ್ಲ. ಕವಿತೆ ಕೂಡ ಇವತ್ತು 10 ಮುಖಗಳಲ್ಲಿ ಅದು ಹರಡಿಕೊಳ್ತಿದೆ. ಆ ಪ್ರಯೋಗಗಳೆಲ್ಲವನ್ನು ನಾವು ಕೂಡ ಅದಕ್ಕೆ ಒಳಗಾಗಬೇಕು ಅನ್ನುವ ಉದ್ದೇಶ ನಂದು. ಹಾಗಾಗಿ ಪ್ರಯೋಗಗಳನ್ನು ನಾನು ಮಾಡ್ತಾ ಇದ್ದೇನೆ. ಒಳ್ಳೊಳ್ಳೆಯ ಹೈಕು, ಒಳ್ಳೊಳ್ಳೆಯ ತನಗಗಳನ್ನು ಭಾಳ ಜನ ಬರಿತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಸೇರ್ಕೊಂಡು, ಗಜಲ್ ಅಂತೂ ಇವತ್ತು ಕನ್ನಡ ಕಾವ್ಯದಲ್ಲಿ ತುಂಬ ಹೆಸರುವಾಸಿಯಾಗಿರುವ ಕಾವ್ಯ ಪ್ರಕಾರ. ಬಹಳ ಜನ ಶ್ರೇಷ್ಠ ಗಜಲ್ಕಾರರು ಶಾಂತರಸರಿಂದ ಆರಂಭವಾಗಿ ಇವತ್ತಿನ ಅನೇಕರು ಗಜಲ್ಗಳನ್ನು ಬರಿತಾ ಇದ್ದಾರೆ. ಆ ಎಲ್ಲ ಮಿತ್ರರ ಜೊತೆಗೆ ನಾನು ಗಜಲ್ಗಳನ್ನು ಬರಿತೇನೆ. ಎಲ್ಲ ಪ್ರಯೋಗಗಳನ್ನು ಮಾಡ್ತಾ ಇದ್ದೇನೆ ಮೇಡಮ್. ಅಂದ್ರೆ ಕವಿ ತನ್ನ ಯೌವನವನ್ನು ಎಂದೂ ಕಳೆದುಕೊಳ್ಳಬಾರದು. ವಯಸ್ಸಾಗ್ತದೆ ದೇಹಕ್ಕೆ, ಮನಸ್ಸಿಗೆ. ಮನಸ್ಸಿನಲ್ಲಿ ನಾನು ಸದಾ ಯುವಕನಾಗಿರ್ಬೇಕು ಅಂದ್ರೆ ಈ ಕವಿತೆಗಳಿಗೆಲ್ಲ ನಾನು ಪ್ರಯೋಗ ಮಾಡ್ಕೋಬೇಕಾಗ್ತದೆ. ಇವತ್ತು ನಾನು ಬರೆದಿರುವ ಒಂದು ಕವಿತೆಯನ್ನ ನನ್ನನ್ನು ನೋಡಲಾರದ ಒಬ್ಬ ಓದಿದ್ರೆ, ಇವನಿನ್ನೂ ಹುಡುಗ ಇರಬೇಕು ಅಂತ ಅನ್ಕೊಂತಾನೆ. ನಾನು ಬರೆದಿರುವ ಒಂದು ಕವಿತೆಯನ್ನ, ಅದು ಪ್ರೇಮ ಕವಿತೆನೋ, ಅದು ಯಾವುದೋ ಒಂದು ಗಜಲ್ ಕವಿತೆನೋ ಇರ್ತದೆ, ಅದನ್ನು ಓದಿದಾಗ ಅವ ಏನು ಅನ್ಕೊಂತಾನೆ, ಇವನು 20, 25, 30 ವರ್ಷದವನು ಇರಬೇಕು ಅಂತ. ಹಾಗೆ ಮನುಷ್ಯ ತನ್ನೊಳಗೆ ತಾನು ಯುವಕನಾಗಿರೋದಕ್ಕೆ, ಉತ್ಸಾಹವನ್ನು ಉಳಿಸಿಕೊಳ್ಳೋದಕ್ಕೆ, ನಾವು ಇವತ್ತಿನ ಕಾಲಕ್ಕೆ ನಮ್ಮನ್ನು ನಾವು ಮತ್ತೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವುದಕ್ಕೆ ಕವಿತೆ ಅದು ಮಾಧ್ಯಮ ಆಗ್ತದೆ. ಹಾಗಾಗಿ ನಾನು ಆ ಪ್ರಯೋಗಗಳನ್ನು ಮಾಡ್ತಾ ಇದ್ದೇನೆ. ಈ ಕನ್ನಡ ಸಾರಸ್ವತ ಲೋಕದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀರಿ, ಮಾಡ್ತಾ ಇದ್ದೀರಿ, ಮುಂದೆಯೂ ಕೂಡ ಮಾಡಲಿದ್ದೀರಿ. ನಿಮ್ಮ ಈ ಒಂದು ಕೃಷಿಯನ್ನ ಗುರುತಿಸಿ, ಕನ್ನಡ ಸೇವೆಯನ್ನ ಗುರುತಿಸಿ ಸಂದಂತಹ ಮನ್ನಣೆಗಳು, ಪ್ರಶಸ್ತಿಗಳು, ಇದ್ರ ಬಗ್ಗೆ ತಿಳಿಸೋದಾದ್ರೆ? ಸಾಹಿತಿ ಕೆಲಸ ಮಾಡ್ತಾ ಇರ್ತಾನೆ ತನ್ನ ಪಾಡಿಗೆ ತಾನು. ಹಾಗೆ ಆತ ಕೆಲಸ ಮಾಡ್ತಾ ಇರುವಾಗ ಅವನನ್ನು ಗೌರವಿಸೋದು ಅವನ ಸುತ್ತಲಿನ ಪರಿಸರದ ಒಂದು ಜವಾಬ್ದಾರಿ ಅದು. ಹಾಗಾಗಿ ನನ್ನನ್ನು ಅನೇಕರು ಗುರುತಿಸಿದ್ದಾರೆ, ಪ್ರಶಸ್ತಿಗಳನ್ನು ಕೊಟ್ಟು ಹಾರೈಸಿದ್ದಾರೆ. ಮಠಮಾನ್ಯಗಳ ಪೂಜ್ಯರು ನನಗೆ ಪ್ರಶಸ್ತಿಗಳನ್ನು ಕೊಟ್ಟು ನನ್ನನ್ನು ಅವರು ಇನ್ನೂ ಬರೀ ನೀನು ಅಂತ ಬೆಂಬಲಕ್ಕೆ ನನಗೆ ನಿಂತಿದ್ದಾರೆ. ಹಾಗೆ ನನಗೆ ಬಂದಂಥ ಪ್ರಶಸ್ತಿಗಳು ತಾಲೂಕಾ ಮಟ್ಟದ ಪ್ರಶಸ್ತಿ ಹಿಡ್ಕೊಂಡು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಅನೇಕ ನನಗೆ ಬಂದಿವೆ. ವಿಶೇಷವಾಗಿ ಪೂಜ್ಯರಾದಂಥ ಮುನವಳ್ಳಿಯ ಮುರುಗೇಂದ್ರ ಮಹಾಸ್ವಾಮಿಗಳು, ಅಲ್ಲೊಂದು ಮಠ ಇದೆ ಮುರುಗೇಂದ್ರ ಸ್ವಾಮಿಗಳು, ಅವರು ತಮ್ಮ ಮುರುಘಶ್ರೀ ಪ್ರಶಸ್ತಿಯನ್ನ, ಆಮೇಲೆ ಅಲ್ಲೇ ಒಂದು ಸಣ್ಣ ಹಳ್ಳಿ ಚಿಕ್ಕುಂಬೆ ಅಂತ, ಅಲ್ಲಿ ಅಭಿಜಾತ ಪ್ರಶಸ್ತಿಯನ್ನ, ಅಭಿಜಾತ ಶ್ರೀ ಅಂತ ನಾಗಲಿಂಗ ಸ್ವಾಮಿಗಳು ಕೊಟ್ಟರು. ಮುಂದೆ ನಾನು ಒಬ್ಬ ಕವಿ ಸಾಹಿತಿ ಶಿಕ್ಷಕನಾಗಿ ನಾನು ಹೆಚ್ಚು ನನಗೆ ಪ್ರೀತಿ ತರುವಂಥ ಒಂದು ನನಗೆ ಬಂದ ಪ್ರಶಸ್ತಿ ಸಿಗ್ಗಾಮಿಯ ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ಅಂತ ಅಂತಾರಾಷ್ಟ್ರೀಯ ಸಮಾಜ ವಿಜ್ಞಾನಿಗಳು, ಅವರ ಹೆಸರಿನಿಂದ ಒಂದು ಪ್ರಶಸ್ತಿ ಕೊಡ್ತಾರೆ. ಅದು ನನಗೆ ಅತಿ ಹೆಚ್ಚು ಪ್ರೀತಿ ಕೊಟ್ಟ ಪ್ರಶಸ್ತಿ. ಹಾಗೆಯೇ ನನಗೆ ಕರ್ನಾಟಕ ಸರ್ಕಾರ ನನ್ನ ಶಿಕ್ಷಕ ವೃತ್ತಿಯನ್ನು, ಉಪನ್ಯಾಸಕ ವೃತ್ತಿಯನ್ನು ಗೌರವಿಸಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿಯನ್ನು ಕೊಡ್ತಾರೆ. ನನಗೆ 2016ರಲ್ಲಿ ಕರ್ನಾಟಕ ರಾಜ್ಯ ಶ್ರೇಷ್ಠ ಉಪನ್ಯಾಸಕ ಪ್ರಶಸ್ತಿಯನ್ನ ಇತ್ತು, ಗೌರವಿಸಿದರು. ಹಾಗೆ ಅನೇಕ ಫೌಂಡೇಶನ್ಗಳು,
ನಿರಾನಿ ಫೌಂಡೇಶನ್ ಅಂತ ಇದೆ, ಆಮೇಲೆ ಅಥಣಿಯೊಳಗೊಂದು ಫೌಂಡೇಶನ್ ಇದೆ. ಹೀಗೆ ಒಂದು 10 ಫೌಂಡೇಶನ್ಗಳು ನನ್ನ ಸಾಹಿತ್ಯವನ್ನು ನೀನಿನ್ನೂ ಬರೀ ಅಂತ. ಪ್ರಶಸ್ತಿಗಳು ಬರೆಯೋದಕ್ಕೆ ಒಂದು ಕೊನೆ ಏನಲ್ಲ, ಅವುಗಳನ್ನು ನೀನು ಮುಂದೆ ಬರಿತಾ ಹೋಗುವಂತ. ನನಗೆ ಕನಕಶ್ರೀ ಪ್ರಶಸ್ತಿ, ಇನ್ನೂ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ಮೇಡಮ್. ಎಲ್ಲ ಪ್ರಶಸ್ತಿ ಕೊಟ್ಟವರು ದೊಡ್ಡವರು, ಆದರೆ ನಾನು ಒಬ್ಬ ವಿನೀತ ಭಾವದಿಂದ ನಾನು ಮಾಡಿದ ಕೆಲಸಕ್ಕೆ ಒಂದೇನೋ ಒಂದು ಗೌರವ ಸಲ್ಲಿಸಿದ್ದಾರೆ ಅನ್ನೋ ಪ್ರೀತಿಯಿಂದ, ಅಭಿಮಾನದಿಂದ ಅವರು ಸ್ವೀಕರಿಸಿದ್ದೇನೆ. ಇವತ್ತು ನಿಮ್ಮ ಜೀವನದ ಗಾಥೆಯನ್ನ ನಮ್ಮ ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕುತ್ಕೊಂಡು ನೀವೇ ಅದೆಲ್ಲ ವಿಚಾರಧಾರೆಗಳನ್ನ ಹೇಳ್ತಿದ್ದೀರಿ. ನಿಮಗೆ ಹೇಗೆ ಅನಿಸ್ತಾ ಇದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದ್ದು? ನಿಜವಾಗ್ಲೂ ಮೇಡಮ್, ಭಾಳ ಹಿಂದೆನೆ ನಿಮ್ಮ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅಂತ ಅನೇಕ ಸಲ ಅನಿಸಿತ್ತು ನನಗೆ. ಆದರೆ ಅದಕ್ಕೇನೇನೋ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ. ಇವತ್ತು ಭಾಳ ಖುಷಿ ಅನ್ನಿಸ್ತದೆ. ಇಡೀ ನಾಡು ಒಂದು ನೀರು ಬೂದಿ ಹಾಳದಂಥ ಒಂದು ಕುಗ್ರಾಮ, ಸಣ್ಣ ಗ್ರಾಮದಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಬೆಳೆದು ಏನೋ ಒಂದು ಸಾಧನೆ ಮಾಡಿದ್ದಾನೆ. ಉಪನ್ಯಾಸಕನಾಗಿದ್ದಾನೆ, ಪ್ರಾಚಾರ್ಯನಾಗಿದ್ದಾನೆ, ಕವಿ, ಸಾಹಿತಿ, ಕಥೆಗಾರ, ವಿಮರ್ಶಕ, ಸಂಶೋಧಕ, ಸಂಪಾದಕ, ಏನೇನೋ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಅವನನ್ನು ಇಡೀ ನಾಡಿಗೆ ಪರಿಚಯಿಸಬೇಕು, ಇನ್ನೂ ಅವರಿಂದ ಹೆಚ್ಚು ಬರೆಯಲ್ಪಡಬೇಕು, ಅವರು ನಮ್ಮ ನಾಡಿಗೆ ಇನ್ನೂ ಹೆಚ್ಚು ಜಾಸ್ತಿ ಗುರುತಾಗುವಂಥ ಒಂದು ಹೆಜ್ಜೆಯನ್ನು. ಯಾಕಂದ್ರೆ ಒಬ್ಬ ಕವಿ, ಸಾಹಿತಿಗೆ ತನ್ನದೇ ಆದಂಥ ಕೃತಿ ಇದು ಅಂತ ಗುರುತಿಸಲ್ಪಡುವ ರೀತಿ ಬರೀಲಿ ಅಂತೇಳಿ ನನ್ನನ್ನು ಒಂದು ರೀತಿಯೊಳಗೆ ಪ್ರೇರೇಪಣೆ ಮಾಡುವುದಕ್ಕಾಗಿ ತಾವಿಲ್ಲಿ ಕರೆಸಿದ್ದೀರಿ ಅಂತ ನನಗನ್ನಿಸ್ತದೆ. ಮತ್ತೆ ಇಡೀ ರಾಜ್ಯಕ್ಕೆ ನನ್ನನ್ನು ಈ ವಾಹಿನಿಯ ಮೂಲಕ ಯಾರ್ಯಾರು ನೋಡ್ತಾರೆ ಅವರಿಗೆ ನನ್ನನ್ನು ಪರಿಚಯಿಸುವ ಒಂದು ಕಾರ್ಯವನ್ನು ನೀವು ಮಾಡಿದ್ದೀರಿ. ನಿಜಕ್ಕೂ ಚಂದನ ವಾಹಿನಿಯ ಬಗ್ಗೆ ನನಗೆ ಅಭಿಮಾನ ಅನ್ನಿಸ್ತದೆ. ನಾನು ಆದ ಅಭಿಮಾನಕ್ಕಾಗಿಯೇ ನಾನು 6-7 ದಿನಗಳ ಹಿಂದೆ ತಮ್ಮಿಂದ ನನಗೆ ಕರೆ ಬಂದಾಗ ನಾನು ಆ ಕವಿತೆ ಬರೆದೆ. ಯಾಕಂದ್ರೆ ನಿತ್ಯವೂ ನಾವು ವಾಹಿನಿಯನ್ನು ನೋಡ್ತಾ ಇರ್ತೀವಿ, ಅಲ್ಲಿ ಬರುವ ಸಾಧಕರ ಮಾತುಗಳನ್ನ ಕೇಳ್ತಾ ಇರ್ತೀವಿ. ಹಾಗಾಗಿ ನನ್ನಲ್ಲೊಂದು ಇವತ್ತು ಧನ್ಯತಾ ಭಾವ, ಉಪಕೃತ ಭಾವ, ನಿಮ್ಮ ಮೇಲಿನ ಅಭಿಮಾನದ ಭಾವ ನನಗೆ ತುಂಬಿದೆ. ಇಡೀ ಚಂದನ ವಾಹಿನಿಗೆ ನಾನು ಋಣಿಯಾಗಿದ್ದೇನೆ. ಮತ್ತೊಮ್ಮೆ ಆ ಚಂದನ ವಾಹಿನಿಯ ಕುರಿತಾಗಿ ಬರೆದಂತಹ ಕವನವನ್ನ ಓದಬಹುದಾ? ಡೆಫಿನೆಟ್ಲಿ, ಖಂಡಿತ ಓದಿ ಸರ್, ನಮ್ಮ ವೀಕ್ಷಕರಿಗಾಗಿ. ಧನ್ಯವಾದಗಳು ಮೇಡಮ್. ಯಾರು ಮೊದಲು ಪ್ರಯೋಗಕ್ಕೆ ಬಂದಿರಲಿಲ್ಲ, ನೋಡಿರಲಿಲ್ಲ. ಇದು ಇಡೀ ಚಂದನ ವಾಹಿನಿಗೆ ಒಬ್ಬ ಕವಿ ಅರ್ಪಿಸುವ ಒಂದು ಅಭಿಮಾನದ ಧನ್ಯವಾದ ರೂಪದೊಳಗ ಈ ಕವಿತೆ ಬಂದಿದೆ. ಚಂದನಕ್ಕೆ ವಂದನ, ಕನ್ನಡಿಗರ ಒಲವಿನ ಚಂದನ, ನಿನಗೆ ನನ್ನದೊಂದು ವಂದನ. ನಾಡಿನ ಮೂಲೆ ಮೂಲೆಯ ಸಾಧಕರ ಕರೆತಂದು ಅವರ ಸಾಧನೆಗೆ ನೀರೆರೆವ ಬಂಧನ. ನೀನು ಚಂದನ ಗಂಧದವನ, ಗಂಧ ಶ್ರೀಗಂಧ ನಿಮ್ಮ ಹೆಸರಿನಲ್ಲಿದೆ. ಕವಿ, ಸಾಹಿತಿ, ವಿಜ್ಞಾನಿ, ಕೃಷಿಕ, ಕಲೆಗಾರ, ವ್ಯಾಪಾರಿ ಎಲ್ಲರಿಗೂ ಉಂಟು ಇಲ್ಲಿ ಪ್ರಾಶಸ್ತ್ಯ. ಮನದ ಭಾವನೆಗಳ ಅನಾವರಣಗೊಳಿಸಿ ಮಾತನಾಡಿಸಿ ಅಂದಗೊಳಿಸೋ ಶುಭೋದಯ, ನಿಮಗಿರಲಿ ಸದಾ ಅಭ್ಯುದಯ. ಎಲ್ಲೋ ಅರಳಿದ ಹೂಗಳ ಅರಸಿ ಆಯ್ದು ತಂದು ಪೋಣಿಸಿ, ಎಲ್ಲೋ ಅರಳಿದ ಹೂಗಳ ಅರಸಿ ಆಯ್ದು ತಂದು ಪೋಣಿಸಿ, ಚಂದದೊಂದು ಮಾಲೆಯ ತೊಡಿಸಿ ಹಾಕುವೆ ಪ್ರತಿ ಮುಂಜಾವು ಕನ್ನಡಿಗರ ಕೊರಳಿಗೆ ಒಂದು ಹಾರ. ಸಂಯೋಜಿಸುವ ಹಿರಿಯ ಅಧಿಕಾರಿ, ಕರೆದು ಮಾತನಾಡಿಸುವ ನಿರೂಪಕ ಮಮಕಾರಿ, ಮೇಕಪ್ಪು ಮುಖವ ಅಂದಗೊಳಿಸೋ ಮೇಕಪ್ಪು ಸಂಚಾರಿ, ಮೈಕು ವೈರಿನ ವಿದ್ಯುತ್ ಸಹಚಾರಿ. ಎಲ್ಲರದೂ ಇದೆ ಇಲ್ಲಿ ಸಹಾಯ, ಅವರವರದೇ ಆದ ಘನ ಕಾರ್ಯ ಪೂರೈಸುವ ಮಹಾಮನಿಹ. ಇರಬಹುದು 108 ತರತರಹದ ಪ್ರತಿಸ್ಪರ್ಧಿ. ಬಹಳ ಚಾನಲ್ಗಳಿದ್ದಾವೆ, ಹೌದು, ಅವೆಲ್ಲವೂ ಕೂಡ ತಮ್ಮದೇ ಆಗಿರುವಂಥ ಕಾರ್ಯ ಮಾಡ್ತಾ ಇದ್ರು ಅವುಗಳಲ್ಲಿ ತಮ್ಮ ಒಂದು ಚಂದನ ವಾಹಿನಿಗಿರುವಂಥ ಒಂದು ಸ್ವಾಸ್ಥ್ಯ ಅಂತೀವಲ್ಲ, ಆರೋಗ್ಯ ಕಾಪಾಡುವ ಸ್ಥಿತಿ ಅದಿಲ್ಲ. ಇರಬಹುದು 108 ತರತರಹದ ಪ್ರತಿಸ್ಪರ್ಧಿ, ಬರೀ ಗದ್ದಲ ಅಂದಾದುಂದಿ ಮನ ಕೆರಳಿಸುವ 108 ವಾಹಿನಿಗಳ ವ್ಯೂಹ. ಮನ ಕೆರಳಿಸುವ ಕೆಲಸ ಅವು ಮಾಡ್ತವೆ, ಮನ ಅರಳಿಸುವ ಕೆಲಸ ಇದು ಮಾಡ್ತದೆ. ಕಳೆದರು ಅರ್ಧ ಶತಮಾನ, ಕಳೆದುಕೊಂಡಿಲ್ಲ ಇನ್ನೂ ಜನಮಾನಸದ ಪ್ರೀತಿ, ಶಾಶ್ವತ ನಿನ್ನ ಪ್ರಭಾವ. ಕ್ಷಣ ಕ್ಷಣಕ್ಕೂ ಒತ್ತಬೇಕೆನ್ನುವ, ಹೇಳೋ ರಿಮೋಟ್ ಇಟ್ಕೊಂಡು ಟಿವಿ ಮುಂದೆ ಕುಂತಾಗ ನಾವು ಬರೀ ಚೇಂಜ್ ಮಾಡ್ತಿರ್ತೀವಿ, ಚಂಚಲ ಬುದ್ಧಿ. ಕ್ಷಣ ಕ್ಷಣಕ್ಕೂ ಒತ್ತಬೇಕೆನ್ನುವ ರಿಮೋಟಿನ ಬಟನ್ನು ಕಡೆಗೂ ತಂದು ನಿಲ್ಲಿಸಬಹುದು ನಿನ್ನ ಮುಂದೆ ತನ್ನ ಕಣ್ಣು. ಭಾಷೆ, ಸಾಹಿತ್ಯ, ಕ್ರೀಡೆ, ಕಲೆ ಎಲ್ಲೆಲ್ಲಿ ಪರಿಶುದ್ಧವೋ, ಪರಿಶುದ್ಧವಾದನ್ನು ತಂದು ಆಯ್ದು ತಂದು ಕೊಡೋರು ನೀವು. ಎಲ್ಲೆಲ್ಲಿ ಪರಿಶುದ್ಧವೋ ಅದನ್ನು ಆಯ್ದು ತಂದು ಜನರ ಮನಕ್ಕೆ ಶಿಕ್ಷಣವ ಕರುಣಿಸೋ ವಾಹಿನಿ. ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಶಿಕ್ಷಣ ಕೊಡ್ತೀರಿ ನೀವು. ಮತ್ತೊಂದು ರೀತಿಯೊಳಗೆ ಶಾಲೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ, ಕೆಲಸವನ್ನು ಮಾಡ್ತಾ ಇದ್ದೀರಿ.
ಜನರ ಮನಕ್ಕೆ ಶಿಕ್ಷಣವ ಕರುಣಿಸೋ ಕನ್ನಡಿಗರ ಸೌಗಂಧ ವಾಹಿನಿ. ಶುಭೋದಯ ಕರ್ನಾಟಕಕ್ಕೊಂದು ವಂದನ, ಇದು ನಮ್ಮ ಚಂದನ. ಬಹಳ ಬಹಳ ಖುಷಿ ಆಯ್ತು ಸರ್. ಹಾಗಾಗಿ ಮತ್ತೊಮ್ಮೆ ಇದನ್ನ ವಾಚನ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂಡೆ. ತುಂಬಾನೇ ಖುಷಿ ಆಯ್ತು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಾಹಿತ್ಯ ಕೃಷಿಯ ಬಗ್ಗೆ, ನಿಮ್ಮ ವೃತ್ತಿಯ ಬಗ್ಗೆ, ನಿಮ್ಮ ಪ್ರವೃತ್ತಿಯ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಮತ್ತೊಮ್ಮೆ ಚಂದನ ವಾಹಿನಿಯ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ತಮಗೂ ಅನಂತ ಧನ್ಯವಾದಗಳು ಮೇಡಮ್. ಈ ಅವಕಾಶ ಕೊಟ್ಟದ್ದಕ್ಕೆ ಚಂದನ ವಾಹಿನಿಯ ಸಮಸ್ತರಿಗೆ, ನನ್ನನ್ನು ಬಹಳ ಪ್ರೀತಿಯಿಂದ ಮಾತನಾಡಿಸಿದ ತಮಗೆ, ಎಲ್ಲ ರೀತಿಯ ಸಹಕಾರ ಕೊಟ್ಟಂತ ನಿಮ್ಮ ಇಲಾಖೆಯ ಎಲ್ಲ ಹಿರಿಯರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ನಾಡಿಗೆ ನನ್ನ ವಂದನೆ. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ವೀಕ್ಷಕರೇ, ನೋಡಿದ್ರಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿದಂತಹ ಇವತ್ತಿನ ನಮ್ಮ ಅತಿಥಿಗಳು ಡಾಕ್ಟರ್ ಯಲ್ಲಪ್ಪ ಸರ್. ಇವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ಸರ್ವರಿಗೂ ಶುಭ ದಿನ, ನಮಸ್ಕಾರಗಳನ್ನು ತಿಳಿಸ್ತಾ ಒಂದು ವಿಶೇಷವಾದಂತಹ ಸೂಚನೆಯನ್ನು ನಾನು ನಿಮಗೆ ತಿಳಿಸಲು ಬಯಸ್ತೇನೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನೋತ್ಸವ ಇನ್ನೇನು ಅದರ ಸಂಭ್ರಮ ಮುಗಿಲು ಮುಟ್ಟುತ್ತೆ. ಆ ಸಲುವಾಗಿ ಒಂದು ಕ್ವಿಜ್ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ. www.mygov.in ಈ ವೆಬ್ಸೈಟ್ಗೆ ಹೋದರೆ ನೀವು ಈ ಕ್ವಿಜ್ನಲ್ಲಿ, ಆನ್ಲೈನ್ ಕ್ವಿಜ್ನಲ್ಲಿ ಭಾಗವಹಿಸಬಹುದು. ಜುಲೈ 26ರಿಂದ ಆಗಸ್ಟ್ 10 ತನಕ ಸದಾವಕಾಶ ಇರುತ್ತೆ. ದೇಶಭಕ್ತಿಯನ್ನ ಸಾರುವಂತಹ ಉದ್ದೇಶದಿಂದ ಈ ಒಂದು ಆನ್ಲೈನ್ ಕ್ವಿಜ್ ಕಾಂಪಿಟೇಷನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ದ್ವಿಭಾಷಾದಲ್ಲಿ ನಡೆಯುತ್ತೆ ಈ ಒಂದು ಕ್ವಿಜ್ ಕಾಂಪಿಟೇಷನ್. ಕೇವಲ 5 ನಿಮಿಷದಲ್ಲಿ 20 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸರಿಯಾದ ಉತ್ತರವನ್ನ ಬೇಗನೆ ಕೊಟ್ಟಂತಹ ಸ್ಪರ್ಧಿಗಳಿಗೆ ಮೊದಲ ಬಹುಮಾನವಾಗಿ 25,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಎರಡನೇ ಬಹುಮಾನವಾಗಿ 15,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಜೊತೆಗೆ ಮೂರನೇ ಬಹುಮಾನವಾಗಿ ತಲಾ 10,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಮಾತ್ರವಲ್ಲ, ಒಟ್ಟು 10 ಜನರಿಗೆ ಇಲ್ಲಿ ಬಹುಮಾನವನ್ನು ನೀಡೋದ್ರ ಮುಖೇನ 3 ಜನರಿಗೆ ಈ ರೀತಿಯ ಬಹುಮಾನ ನೀಡಿ ಇನ್ನು ಉಳಿದಂತಹ 7 ಜನರಿಗೆ ತಲಾ 5,000 ರೂಪಾಯಿ ನಗದು ಬಹುಮಾನವನ್ನು ನೀಡಲಾಗುತ್ತೆ. ಆದರೆ ಈ ಒಂದು ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಆನ್ಲೈನ್ ಮುಖಾಂತರ ಪ್ರಶಸ್ತಿ ಪತ್ರದ ವಿತರಣೆಯನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ಸಾಕಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಇಲ್ಲಿ ಭಾರತದ ಪ್ರಜೆಗಳಾದಂತಹ ನಾವು ಇದರಲ್ಲಿ ಭಾಗಿಯಾಗಬಹುದು. ಭಾರತದ ಪ್ರಜೆಗಳಿಗೆ ಮಾತ್ರ ಇದು ಸದಾವಕಾಶ. ಒಬ್ಬರು ಒಂದು ಬಾರಿ ಮಾತ್ರ ಇಮೇಲ್ ಐಡಿ ಜೊತೆಗೆ ತಮ್ಮ ಮೊಬೈಲ್ ನಂಬರ್ನ ಇಲ್ಲಿ ನಮೂದಿಸಬಹುದು. ಅದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಒಂದೇ ಮೊಬೈಲ್ ಹಾಗೆಯೇ ಇಮೇಲ್ ಐಡಿಯಲ್ಲಿ ಸಾಕಷ್ಟು ಜನರು ಇಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರೋದಿಲ್ಲ. ರಿಸಲ್ಟ್ ಅನೌನ್ಸ್ ಆದಮೇಲೆ ಯಾರಿಗೆ ಬಹುಮಾನ ಬಂದಿದೆ ನಿಮ್ಮ ಐಡಿ ಪ್ರೂಫ್ ಸಮೇತ ನೀವು ದಾಖಲು ಮಾಡಬೇಕು. ತದನಂತರದಲ್ಲಿ ನಿಮಗೆ ಬಹುಮಾನದ ವಿತರಣೆಯನ್ನ ಮಾಡಲಾಗುತ್ತೆ. ಜೊತೆಗೆ ಇನ್ನೂ ಸಾಕಷ್ಟು ವಿವರಣೆಗಳನ್ನು ನಮ್ಮ ದೂರದರ್ಶನದ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ಈ ಒಂದು ಕ್ವಿಜ್ನಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಬಹುದು. ಜುಲೈ 26ರಿಂದ ಆಗಸ್ಟ್ 10 ತನಕ ಇಲ್ಲಿ ಮುಕ್ತ ಅವಕಾಶ ಇರುತ್ತೆ. ಇದು ಆನ್ಲೈನ್ ಕ್ವಿಜ್ ಕಾಂಪಿಟೇಷನ್ ಆಗಿರುತ್ತೆ. ಇದರಲ್ಲಿ ನೀವೆಲ್ಲ ಭಾಗವಹಿಸಿ ಸ್ವಾತಂತ್ರ್ಯ ದಿನವನ್ನು ನಾವೆಲ್ಲರೂ ಕೂಡ ಈ ಕ್ವಿಜ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವ ಮುಖೇನ ಸಂಭ್ರಮಿಸೋಣ ಅನ್ನುವಂತಹ ಅಭಿಲಾಷೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸರ್ವರಿಗೂ ಶುಭ ದಿನ. ನಮಸ್ಕಾರ.